ಪಾರ್ಟ್ನರ್ನ ಜಾಸ್ತಿ ಲವ್ ಮಾಡೋದು ಯಾರು? ಇಮೇಜ್ ಕಾನ್ಶಿಯಸ್ ಯಾರಿಗೆ ಜಾಸ್ತಿ? ರೀಸೆಂಟಾಗಿ ಡೈಲಾಗ್ ಬೇಡ ಹೊಡೆದಿದ್ಲು, ನಿನ್ಗೇನು ಇಮೇಜ್ ಇದೆ ಅಂದ್ಲು. ನಾ ಹೇಳಕ್ಕೆ ಹೌದಾ? ಯಾರು ಗೊರಕೆ ಹೊಡೆಯೋದು ಜಾಸ್ತಿ? ತುಂಬಾ ಸುಸ್ತಾದಾಗ ಕೋಪನ ನೋಡು ಅಲ್ಲೇ ಅದೇ ಕೋಪನ ಮನೆಗೆ ಬಾ ಮಗ್ನೆ ನೀನು ನನಗೆ ಅನ್ಸುತ್ತೆ ಕೋಪ ತುಂಬಾ ಕಮ್ಮಿ, ನಾವ್ ಜಗಳ ಆಡೋದು ತುಂಬಾ ಕಮ್ಮಿ. ಮಾಮೂಲಿ ಎಲ್ರ ತರ ಹುಡುಗಿರನ್ನ ನೋಡ್ತಾನೆ, ಅದೇನ್ ಚೇಂಜ್ ಆಗ್ಬೇಕು ಯಾರು ಆಗಲ್ಲ, ಅದೆಲ್ಲ ಟ್ರೈನೇ ಮಾಡಲ್ಲ. ಅಯ್ಯೋ ಮರ್ಯಾದೆ ಪ್ರಶ್ನೆ. ಪ್ರದೀಪಾಗೆ ಮೇಲ್ ಫ್ಯಾನ್ಸ್ಗಿಂತ ಫಿಮೇಲ್ ಫ್ಯಾನ್ಸೇ ಜಾಸ್ತಿ ಇದ್ದಾರೆ. ಇದ್ರ ಬಗ್ಗೆ ಶ್ವೇತಾ ಅವ್ರಿಗೆ ಒಂಚೂರು ಸಣ್ಣ ಹೊಟ್ಟೆ ಕಿಚ್ಚಿದೆ. ಅದು ಬರೀ ಫ್ಯಾನ್ಸಿಗೆ ಅಲ್ಲೇ ನಿಂತಿದ್ರೆ ಚೆನ್ನಾಗಿರ್ತಿತ್ತು. ಅದು ಫ್ಯಾನ್ಸ್ ಸ್ವಲ್ಪ ಎಸಿ ಆಗಿ ಅವಾಗ ಮನೆ ಕಡೆ ಹಿಂಗೆ ಗಾಳಿ ಆಡ್ತಿರುತ್ತೆ, ಅದು ಬೇಡ. ಕಳ್ಳ ಎಲ್ಲ ನಮ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಕದ್ದು ಸಿನಿಮಾದಲ್ಲಿ ಮಾಡ್ತಾನೆ ಆಯ್ತಾ, ಬೈಕಲ್ಲಿ ಕುತ್ಕೊಂಡು ಹಿಂಗನ್ನೋದು ಎಲ್ಲ ನನಗೆ ಮಾಡಿರೋದನ್ನೇ ಸಿನಿಮಾದಲ್ಲಿ ಮಾಡಿರೋದು, ಹೊಸದು ಏನು ಮಾಡಿರೋದು. ಇದಕ್ಕಿಂತ ಒಳ್ಳೆ ಗಂಡನ ಕ್ವಾಲಿಟಿ. ಈಗಾಗ್ಲೇ ನನ್ ಗಂಡ ಬೇಕು ಅಂತ ಬೇಜಾನ್ ಹುಡುಗಿಯರ್ ಲೈನಲ್ಲಿ ನಿಂತ್ಕೊಂಡಿದ್ದಾರೆ, ಇದೆಲ್ಲ ಹೇಳ್ಬೇಡ್ರಿ, ಅವರೆಲ್ಲ ಮನೆಗೆ ಬಂದ್ಬಿಡ್ತಾರೆ. ಅದೇ ಹೆಣ್ಮಕ್ಳ ಹತ್ರ ಹೋಗ್ಬಿಟ್ಟು ನಂಬರ್ ಕೇಳೋದು ಮರ್ಯಾದೆ ಪ್ರಶ್ನೆ. ಅವರೇ ಕೊಟ್ರೆ ಮರ್ಯಾದೆ. ಹೆಂಡತಿ ಹತ್ರ ಬೈಸ್ಕೊಳ್ದೆ ಒಂದಿನಾದ್ರೂ ಇರ್ಬೇಕು ಅನ್ನೋದು ಗಂಡನ ಮರ್ಯಾದೆ ಪ್ರಶ್ನೆ. ಅದು ಕನಸು, ಮರ್ಯಾದೆ ಪ್ರಶ್ನೆ ಅಲ್ಲ. ಹಾಡು ಬೆಂತಿರ್ಕೊಂಡಲ್ಲ ಹಿಂಗೆ ಹಾಡು. ನಾನಾಗುವೆ ನಿನ್ನ ಜೊತೆ. ಮರ್ಯಾದೆ ಪ್ರಶ್ನೆಗೆ ದುಡ್ಡು ಹಾಕಿರೋರು ಮತ್ತು ಮರ್ಯಾದೆ ಪ್ರಶ್ನೆ ಕ್ರಿಯೇಟಿವ್ ಹೆಡ್ ಇಬ್ರು ನಮ್ಮ ಜೊತೆ ಇದ್ದಾರೆ ನಮ್ಮ ಕ್ಲಿನಿಕಲ್ಲಿ. ಅವರಿಬ್ರು ಕಂಪ್ಯಾಟಬಿಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಚಿಕ್ಕದಾಗಿ. ಓಕೆನಾ? ನಿಮ್ ಪ್ರಕಾರ ಚೆನ್ನಾಗಿದ್ಯಾ? ಆರಾಮಾಗಿದ್ದೀವಿ. ಓಕೆ, ಒಳ್ಳೇದಾಗ್ಲಿ, ಚೆನ್ನಾಗಿರಿ. ನೋಡಿ, ಈ ಕಡೆ ಅವರಿದ್ದಾರೆ, ಈ ಕಡೆ ನೀವಿದ್ದೀರಾ. ಓಕೆನಾ? ನಿಮ್ಗೂ ಅಷ್ಟೇ. ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಿಬ್ಬರಲ್ಲಿ ಪ್ರದೀಪ ಯಾರು, ಶ್ವೇತಾ ಯಾರು? ಓಕೆ, ರಿಹರ್ಸಲ್ ಆಯ್ತು, ಆಟ ಶುರು. ಬ್ರ್ಯಾಂಡ್ ಕಾನ್ಶಿಯಸ್ ಯಾರು? ದುಂದು ವೆಚ್ಚ ಮಾಡೋದು ಯಾರು? ಪಾರ್ಟ್ನರ್ನ ಜಾಸ್ತಿ ಲವ್ ಮಾಡೋದು ಯಾರು? ಇಮೇಜ್ ಕಾನ್ಶಿಯಸ್ ಯಾರಿಗೆ ಜಾಸ್ತಿ? ರೀಸೆಂಟಾಗಿ ಡೈಲಾಗ್ ಬೇಡ ಹೊಡೆದಿದ್ಲು, ನಿನ್ಗೇನು ಇಮೇಜ್ ಇದೆ ಅಂದ್ಲು. ನಾ ಹೇಳಕ್ಕೆ ಹೌದಾ? ನಾವ್ ಇನ್ಸ್ಟಾಗ್ರಾಮ್ ಇಮೇಜ್ ಬಗ್ಗೆ ಮಾತಾಡ್ತಿದ್ದೀವಿ. ಸೂಪರ್ಸ್ಟಿಷಿಯಸ್ ಯಾರು? ಸೂಪರ್ಸ್ಟಿಷಿಯಸ್ ಆಕ್ಚುಲಿ ಇಬ್ರು ಅಲ್ಲ, ಅದಕ್ಕೇನೆ ನೋಡ್ತಾ ಇದ್ದೆ, ಇಟ್ಟಿದೆ ನಾನು. ವ್ರತ ಉಪವಾಸ ಎಲ್ಲ ಮಾಡೋದು ಯಾರು? ತುಂಬಾ ಬ್ರೈನಿ ಯಾರು? ತುಂಬಾ ಕ್ಯಾಲ್ಕುಲೇಟಿವ್ ಯಾರು? ನಾನು ನಿನ್ ಕಡೆ ನೋಡ್ತಾನೆ ಇಲ್ಲ ಅದಕ್ಕೆ. ತುಂಬಾ ಎಮೋಷನಲ್ ಯಾರು? ತುಂಬಾ ಪ್ರಾಕ್ಟಿಕಲ್ ಯಾರು? ಯಾರು ಗೊರಕೆ ಹೊಡೆಯೋದು ಜಾಸ್ತಿ? ತುಂಬಾ ಸುಸ್ತಾದಾಗ. ಲೇಟಾಗಿ ಮಲಗೋದು ಯಾರು? ಮಲಗದೆ ಇರೋದೇ ಯಾರು? ಇವರು ಕೆಲ್ಸಕ್ಕೆ ಮಲಗದೆ ಇರಲ್ಲ, ಇವ್ರು ಸುಮ್ಮನೆ ಮಲಗಲ್ಲ. ತುಂಬಾ ಮೊಬೈಲ್ ಅಡಿಕ್ಷನ್ ಯಾರಿಗಿದೆ? ಜಾಸ್ತಿ ಬೇಗ ಕೋಪ ಬರೋದು ಯಾರಿಗೆ? ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಯಾರು? ಜಾಸ್ತಿ ಸುಳ್ಳು ಹೇಳೋದು ಯಾರು ಇಬ್ಬರಲ್ಲಿ? ಓಕೆ, ಧನ್ಯವಾದ. ಎಲ್ಲಾದ್ರಲ್ಲೂ ಉಲ್ಟಾ ಗೊತ್ತಿತ್ತು, ಅದಕ್ಕೆ ತಿರ್ಗಿಲ್ಲ. ಸೂಪರ್, ಥ್ಯಾಂಕ್ ಯು ಸೊ ಮಚ್. ಈಗ ಜನ ಚೇಂಜ್ ಕೇಳ್ತಾರೆ ಅಂತ ಒಂದು ಸೆಗ್ಮೆಂಟ್. ಏನ್ ಚೇಂಜ್ ಅಂದ್ರೆ, ಮದುವೆ ಆಗಿ ಇಷ್ಟು ದಿನದಲ್ಲಿ ಪ್ರದೀಪಗೋಸ್ಕರ ಇದೊಂದು ಚೇಂಜ್ ಮಾಡ್ಕೋಬೇಕಾಗಿತ್ತು, ಶ್ವೇತಾ ಚೇಂಜೇ ಆಗಿಲ್ಲ ಅನ್ನೋಂಥದ್ದು ಯಾವ್ದು ವಿಚಾರ? ಕೋಪ ಅಂಡ್ ಏನೋ ಆಗಿರುತ್ತೆ, ಅದನ್ನ ಅವಳು ಅರ್ಥ ಮಾಡ್ಕೊಳ್ಳೋದು ಬೇರೆ ಒಂದು ವಿಷಯ. ಕೋಪನ ನೋಡು ಅಲ್ಲೇ ಅದೇ ಕೋಪನ ಮನೆಗೆ ಬಾ ಮಗ್ನೆ ನೀನು ನನಗೆ ಅನ್ಸುತ್ತೆ ಕೋಪ ತುಂಬಾ ಕಮ್ಮಿ, ನಾವ್ ಜಗಳ ಆಡೋದು ತುಂಬಾ ಕಮ್ಮಿ. ಕೋಪ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳೋದು ಅದು ನನಗೆ ಅರ್ಥ ಆದ್ರೆ ಮಾತ್ರ ಅರ್ಥ ಮಾಡ್ಕೊಂಡಿರ್ತೀನಿ, ಇಲ್ಲಾಂದ್ರೆ ಐ ಆಮ್ ಫ್ರೀ ಟು ಏನ್ ಬೇಕಂದ್ರೂ ಅರ್ಥ ಮಾಡ್ಕೋಬಹುದು. ಅರ್ಥ ಆಯ್ತಾ? ಪ್ರದೀಪ ಮದುವೆ ಆದಾಗಿಂದ ಈ ವಿಷಯ ಬದಲಾಯಿಸ್ಕೊಳಕ್ ಹೇಳಿದೀನಿ, ಚೇಂಜ್ ಮಾಡ್ಕೊಳಕ್ ಚೇಂಜೇ ಮಾಡ್ಕೊಂಡಿಲ್ಲ. ಹೇಳು. ಇಲ್ಲ, ಸಣ್ಣ ಆಗ್ಬೇಕು ಅಂತ ಹೇಳಿದೆ, ಆಗಿದನ್ ಪಾಪ. ಇಲ್ಲ, ನಾನು ಹೇಳಿದ್ರಲ್ಲಿ ಅರ್ಥ ಇದೆ ಅಂತ ಸುಮಾರು ಚೇಂಜ್ ಅವನಿಗೋಸ್ಕರ ಮಾಡ್ಕೊಂಡಿದ್ದಾನೆ, ಇನ್ನೇನು ಚೇಂಜ್ ಆಗೋದ್ ಬೇಕಾಗಿಲ್ಲ. ಅದೇನದ ಪ್ರಪಂಚದಲ್ಲಿ ಬೇರೆ ಯಾರೋ ಹೇಳಕ್ಕಿಂತ ಮನೇಲಿರೋರು ಹೇಳಿದಾಗ ಅದನ್ನ ಸೀರಿಯಸ್ ಆಗಿ ಆಬ್ವಿಯಸ್ಲಿ ತಗೊಳ್ತೀವಿ. ಇಲ್ಲ, ಎಲ್ಲ ಇನ್ನೇನು ಚೇಂಜ್ ಮಾಡಕ್ಕೇನು ಇಷ್ಟ ಇಲ್ಲ.
ಮಾಮೂಲಿ ಎಲ್ರ ತರ ಹುಡುಗಿರನ್ನ ನೋಡ್ತಾನೆ, ಅದೇನ್ ಚೇಂಜ್ ಆಗ್ಬೇಕು, ಯಾರು ಆಗಲ್ಲ, ಅದೆಲ್ಲ ಟ್ರೈನೇ ಮಾಡಲ್ಲ ನಾನು. ಅಯ್ಯೋ ಮರ್ಯಾದೆ ಪ್ರಶ್ನೆ. ಅದು ಬಿಟ್ರೆ ಇನ್ನೇನೆಲ್ಲ ಚೆನ್ನಾಗಿದ್ದಾನಲ್ಲ, ಆರಾಮಾಗಿದ್ದಾನೆ, ಸಾಕು, ಇನ್ನೇನ್ ಚೇಂಜಸ್ ಇಲ್ಲ. ಆದ್ರೆ ನನ್ ಜೊತೆ ಟ್ರಿಪ್ಪಿಗೆ ಬರ್ಲಿ. ಇದುವರೆಗೂ ಯಾವತ್ತು ನನ್ ಜೊತೆ ಟ್ರಿಪ್ಪಿಗೆ ಬಂದಿಲ್ಲ. ನೋಡಪ್ಪ ನೀ ಬರ್ತೀಯ, ಯಾರಾದ್ರೂ ಬೇರೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಾ ನೋಡು, ಬಂದ್ರೆ ಒಳ್ಳೇದು. ಮರ್ಯಾದೆ ಪ್ರಶ್ನೆ. ಹಿಂಗ್ ಹೇಳಿದ್ರೆ ಮಾತ್ರ ಬರೋ ಚಾನ್ಸಸ್ ಇದೆ. ಕೀರ್ತಿ ಪಿಕ್ಚರ್ ಬಗ್ಗೆ ಮಾತಾಡೋಣ ಅಂದಿದ್ದು ಇದೇನಾ ಕೀರ್ತಿ? ಇದು ಪಿಕ್ಚರ್, ಇದು ಅಸಲಿ ಪಿಕ್ಚರ್. ಇಲ್ಲ, ಇನ್ನೇನ್ ಚೇಂಜ್ ಮಾಡಂಗಿಲ್ಲ, ಎಲ್ಲ ಚೆನ್ನಾಗಿದ್ದಾನೆ. ವೆರಿ ನೈಸ್. ಇಟ್ಸ್ ಗುಡ್, ನಥಿಂಗ್ ಮೋರ್ ಟು ಚೇಂಜ್. ಸಿನಿಮಾದಲ್ಲಿ ಯಾರ್ಯಾರು ಯಾವ್ಯಾವ ರೋಲ್ ಮಾಡಿದ್ದಾರೆ ಅಂತ ಒಂದ್ಸಲಿ ಒಂದೇ ಸೆಕೆಂಡ್. ಸುನಿಲ್ ರಾವ್ ಅವರು ಒಂದು ಫುಡ್ ಡೆಲಿವರಿ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಪೂರ್ಣ ಮೈಸೂರು ಇವರು ಒಂದು ಕ್ಯಾಬ್ ಡ್ರೈವರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. OTP ಹೇಳು. ನಮ್ಗೆ OTP ಇಲ್ಲ, ಲೈಫ್ ಟೈಮ್ ಪಾಸ್ವರ್ಡ್. ತೇಜು ಬೆಳವಾಡಿ ಅವರು ಒಂದು ಲುಲು ಮಾಲ್ನಲ್ಲಿ ಒಂದು ಸೇಲ್ಸ್ ಹುಡುಗಿಯಾಗಿ ವರ್ಕ್ ಮಾಡುವಂಥ ಕ್ಯಾಟಗರಿನ ರೆಪ್ರೆಸೆಂಟ್ ಮಾಡ್ತಾರೆ. ಅಂಡ್ ರಾಕೇಶ್ ಅಡಿಗ ಅವರು ಪ್ರತಿ ಏರಿಯಾದಲ್ಲಿ ಒಬ್ಬ ಪೊಲಿಟಿಕಲಿ ಬೆಳಿಬೇಕು ಅಂತ ಒಂದು ಆಸೆ ಇರುವಂಥ ಒಬ್ಬ ಯುವಕ ಇರ್ತಾನೆ, ಕಾರ್ಯಕರ್ತ ಕೆಲಸ ಮಾಡ್ತಿರ್ತಾನೆ. ಅಂದರೆ ಈ ಲೈಟ್ ಕಂಬ ಬಿದ್ದರು, ಮೋರಿ ಬ್ಲಾಕ್ ಆದರೂ ಫಸ್ಟ್ ಅವ್ನಿಗೆ ಕಾಲ್ ಹೋಗೋದು. ಅದು MLAನ ರೆಪ್ರೆಸೆಂಟ್ ಮಾಡ್ತಿರ್ತಾನೆ, ಬಟ್ ಎಲ್ಲರಿಗೂ ಹೆಲ್ಪ್ ಮಾಡ್ತಿರ್ತಾನೆ. ಆ ಥರ ಒಂದು ಲೇಯರ್ನಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಕಾರ್ಯಕರ್ತ ಆಗಿದ್ದೆ, ಈಗ ವಾರ್ಡ್ ಅಧ್ಯಕ್ಷ ಆಗಿದ್ದೀನಿ. ನೆಕ್ಸ್ಟ್ ಕಾರ್ಪೊರೇಟ್. ಪ್ರಭು ಮುಂಡುಕರ್ ಅಂತ ರೀಸೆಂಟಾಗಿ ಮರ್ಫಿಯಲ್ಲಿ ಲವರ್ ಬಾಯ್ ಕಾಣಿಸ್ಕೊಂಡಿದ್ರು. ಇದರಲ್ಲಿ ಒಂದು ಖಡಕ್ಕಾಗಿ ವಿಲನ್ ಥರ ಕಾಣಿಸಿದ್ದಾರೆ. ಶೈನ್ ಶೆಟ್ಟಿ ಅವರು ಇದರಲ್ಲಂತೂ ಒಂದು ಸೂಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಶೈನ್ ಬ್ರದರ್ ಒಂದು ಸಿಗರೇಟ್ ಕೊಡಿ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಅಂಡ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಲ್ಲಿ ಶ್ರವಣ್ ಅಂತ ಒಬ್ಬ ಹುಡುಗ, ಇಕೋ ಅಂತ ಒಂದು ಕ್ಯಾರೆಕ್ಟ್ರು, ಎಲ್ಲಾನು ತುಂಬ ಸ್ಲೋ ಆಗಿ ಮಾತಾಡ್ತಿದ್ದ, ನೆನಪಿರುತ್ತೆ ಆ ಕ್ಯಾರೆಕ್ಟರ್. ಸುಮಾರು ಜನಕ್ಕೆ ತುಂಬ ಇಷ್ಟ ಆದ. ಆ್ಯಕ್ಚುಲಿ ಆಸ್ ಅನ್ ಆ್ಯಕ್ಟರ್ ತುಂಬ ವೇರಿಯೇಷನ್ಸ್ ಕೊಡಲಿಕ್ಕೆ ಸಾಧ್ಯ ಇರುವಂಥ ಒಬ್ಬ ಆ್ಯಕ್ಟರ್. ಸೊ ಇದರಲ್ಲಿ PK ಅಂತ ಒಂದು ರೋಲ್ ಕಾಣಿಸ್ಕೊಂಡಿದ್ದಾರೆ. ನಾಗೇಂದ್ರ ಶಾ ಅವರಿದ್ದಾರೆ. ರೇಖಾ ಮೇಡಮ್ ತುಂಬ ಮುದ್ದಾಗಿರುವಂಥ ಅಮ್ಮ. ಕಾಫಿ ಕೊಡೆ. ನನ್ನ ಮಗನು ಜೊಮ್ಯಾಟೊ. ನಾಗಭರಣ ಸರ್ ಇದ್ದಾರೆ, ಪ್ರಕಾಶ್ ತುಂಗಿನಾಡು ಅವರು ಇದ್ದಾರೆ. ಅಂಡ್ ನಂದ ನಮ್ಮ ಬಾಸ್ ಆಗಿದ್ರು ರೇಡಿಯೋ ಸಿಟಿಯಲ್ಲಿ. ಅಂಡ್ ಅಮೇಸಿಂಗ್ ಆಕ್ಟರ್. ಇವತ್ತು ಪುಷ್ಪ 2 ಈ ಥರ ದೊಡ್ಡ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅಂಡ್ ನಮ್ಮ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಅಂಡ್ ಹೀಗೆ ಒಂದು ದೊಡ್ಡ ತರಗಣ ಇದೆ. ಕೃತಿ ಶೆಟ್ಟಿ ಅವರಿದ್ದಾರೆ. ನನ್ನ ಹೆಸರು ಬಿಟ್ಟು ಎಲ್ಲ ಹೇಳದ್ನಪ್ಪ. ಅಲ್ಲ, ಕೊನೆಯಲ್ಲಿ ಅದನ್ನ ಹೇಳೋಣ ಅಂತಿದ್ದ ಆಕ್ಚುಲಿ. ಜೊತೆಗೆ ಪ್ರೊಡ್ಯೂಸ್ ಮಾಡಿರೋದು ಅಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತೀನಿ, ನಂಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಈ ಪಿಕ್ಚರ್ ಮುಗಿಯಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಅವ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ದೀವಿ. ಕ್ಲೈಮ್ಯಾಕ್ಸ್ ಅಲ್ಲಿ ಟ್ವಿಸ್ಟ್ ಕೊಡೋದು ಇಲ್ಲ, ಟ್ವಿಸ್ಟ್ ಕೊಟ್ಟು ಕೀ ಕೊಟ್ಟು ಹೊಟ್ಟೋಗ್ತಾರೆ ಇವ್ರು. ಕೀ ಕೊಟ್ಟ ಮೇಲೆ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಗೋದು. ಸೂಪರ್. ನೀವಿಬ್ರು ಒಬ್ರನ್ನೊಬ್ರು ಮುಖ ನೋಡ್ಕೊಂಡು ಒಂದು ರೊಮ್ಯಾಂಟಿಕ್ ಹಾಡು ಚಿಕ್ಕದಾಗಿ ಹಾಡ್ಬೋದಾ? ಕಾಮಿಡಿ ಅಲ್ಲ, ರೊಮ್ಯಾಂಟಿಕ್ ಹಾಡು ಅಲ್ಲ. ಅದಕ್ಕೆ ರಿಯಾಕ್ಷನ್ ಹಂಗೆ ಕೊಟ್ಬಿಟ್ರೆ ಅದನ್ನ ಪ್ರೋಮೋಲ್ ಹಾಕಲ್ವ ಅವರು? ನಾನು ರೊಮ್ಯಾಂಟಿಕ್ ಸಾಂಗ್ ಹಾಕೋದೇ ಇಲ್ಲ. ತಿರ್ಕೊಂಡಲ್ಲ ಹಿಂಗೆ ಹಾಡು. ಏನ್ ಬೇಕಾ ನಾವು ಹೋಗ್ತೀನ ಎದ್ದೋಗ್ಬೇಡ ಅಷ್ಟೇ. ಓಕೆ, ಇರ್ಲಿ. ಆಯ್ತು ಹಾಡು. ಇದು ಕಷ್ಟ ಆಕೈತಿ. ಅಂಡ್ ಪ್ರಮೋದ್ ಆಕ್ಚುಲಿ ಲೈನ್ಸ್ ಬರಿಬೇಕಾದ್ರೆ ಫಸ್ಟ್ ಅದನ್ನೇ ಹೇಳಿದ್ದೆ. ಅಂದ್ರೆ ಒಂದು ಲವ್ ಅಲ್ಲಿ ಲವರ್ ತಾನೇ ಇರೋದಕ್ಕೆ ಬಿಟ್ಟರೆ ಒಂದು ಫ್ರೀಡಮ್ ಸಿಕ್ಕಿದ್ರೆ ಅದಕ್ಕಿಂತ ಒಳ್ಳೆ ಸ್ಪೇಸ್ ಇಲ್ಲ ಅಂತ. ಸೊ ಐ ಥಿಂಕ್ ಆ ಥರ ಶ್ವೇತಾ ಇದುವರೆಗೂ ಒಂದು ಒಳ್ಳೆ ಫ್ರೆಂಡ್ಶಿಪ್ ಕಾಣಿಸ್ತಾ ಇದೆ ಇಬ್ಬರಲ್ಲಿ ಅಂತ ಹೇಳಿದ್ರೆ. ಕಳ್ಳ ಎಲ್ಲ ನಮ್ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಕದ್ದು ಸಿನಿಮಾದಲ್ಲಿ ಮಾಡ್ತಾನೆ ಆಯ್ತಾ. ಬೈಕಲ್ಲಿ ಕುತ್ಕೊಂಡು ಹಿಂಗನ್ನೋದು ಎಲ್ಲ ನನಗೆ ಮಾಡಿರೋದನ್ನೇ ಸಿನಿಮಾದಲ್ಲಿ ಮಾಡಿರೋದು, ಹೊಸದೇನು ಮಾಡಿರೋದು ಅಲ್ಲ. ಅಫ್ಕೋರ್ಸ್ ಅದು ರಿಯಲಿಸ್ಟಿಕ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದು ರಿಯಲ್ ಸುದ್ದಿ ಇದು ಎಕ್ಸ್ಪೀರಿಯನ್ಸ್. ಪ್ರದೀಪ ಮತ್ತು ಶ್ವೇತಾ ಅವರ ಲೈಫ್ ಇನ್ಸಿಡೆಂಟ್ಸ್ ನೇ ಮಾಡಿರುವಂತಹ ಸಿನಿಮಾ ಮರ್ಯಾದೆ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್. ಹಾಡು ಹೇಳು. ನಾನಾಗುವೆ ನಿನ್ನ ಜೊತೆ, ನೀನಾಗಲು ಚಂದ ಕಥೆ, ಒಂದೇ ಬಾರಿ ನಾ ಸೋತೆ ನಿನಗೆ, ಗೆಲ್ಲುವ ತಂದೆ ನನಗೆ, ನಡೆಯಲು ನಾನೀಗ ನೀನೇ ದಾರಿ ದೀಪ. ಹಾಯ್ ವಾಟ್ಸಪ್, ನಾನು ಪ್ರದೀಪ. ಏನಿದೆ ನನ್ನಲ್ಲಿ ನಿನ್ನ ವಿನಃ, ಬೇಕು ಸನಿಹ, ನಾ ನಿನಗೆ ನೀ ನನಗೆ, ಬೇಡ ಬೇರೆ ಏನು, ನನ್ನ ಲೋಕ ನೀನು, ನನ್ನ ಲೋಕ ನೀನು. ಸಾಕ ಹಾಡು ಹೇಳೋದು ನಿನಗೆ ಹೇಳಿದ್ದು, ಆದ್ರೂ ನಾನು ಹೇಳಿದ್ದೆ. ಥ್ಯಾಂಕ್ ಯು. ಮರ್ಯಾದೆ ಪ್ರಶ್ನೆ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಥಿಯೇಟರ್ಗಳಲ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಕಳೆದ ಶುಕ್ರವಾರ ಸಿನಿಮಾ ರಿಲೀಸ್ ಆಗಿದೆ. ಸೊ ಇವಾಗ ಇನ್ನೊಂದೇ ಒಂದು ಚಿಕ್ಕ ಗೇಮ್ ಇದೆ, ಎಸ್ ಆರ್ ನೋ ಗೇಮ್ ಅಂತ. ಒಂದು ಪ್ರಾಪರ್ಟಿ ಕೊಡ್ತೀನಿ. ನಾನು ಕೇಳೋ ಪ್ರಶ್ನೆಗಳಿಗೆ ನೀವು ಹೌದಾ ಸರಿನಾ ತಪ್ಪಾ
ಅಂತ ಹೇಳ್ಬೇಕು. ಓಕೆನಾ? ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಿಬ್ಬರ ಮೊಬೈಲ್ ಪಾಸ್ವರ್ಡ್ ಇಬ್ಬರಿಗೂ ಗೊತ್ತು, ನಿಮ್ಮಿಬ್ಬರ ಇನ್ಕಮ್ ಡೀಟೇಲ್ಸ್ ಇಬ್ಬರಿಗೂ ಗೊತ್ತು. ಶ್ವೇತಾಗೆ ಹೇಳ್ದೆ ಪ್ರದೀಪ ಒಂದು ಡಿಸಿಷನ್ ತಗೊಳ್ಳಲ್ಲ. ಇದೇನು ಆಡ್ತಿದ್ದೀರಾ? ಶ್ವೇತಾಗೆ ಪ್ರದೀಪಗಿಂತ ಒಳ್ಳೆ ಹಸ್ಬೆಂಡ್ ಸಿಗ್ತಿರ್ಲಿಲ್ಲ. ಪ್ರದೀಪಗೆ ಶ್ವೇತಾಗಿಂತ ಒಳ್ಳೆ ಹೆಂಡತಿ ಸಿಗ್ತಿರ್ಲಿಲ್ಲ. ಈಗ ಪ್ರದೀಪಗೆ ಮೊದಲು ಶ್ವೇತಾ, ಆಮೇಲೆ ಮಿಕ್ಕಿದ ಕೆಲಸ. ಶ್ವೇತಾ ಅವ್ರಿಗೆ ಮೊದಲು ಪ್ರದೀಪ, ಆಮೇಲೆ ಮಿಕ್ಕಿದ ಕೆಲಸ. ಹಿಂಗೆ ಸಿಂಕ್ ಆಫ್ ಮಾಡಿದ್ದು. ತಿರ್ಗಿಲ್ಲ, ಸೇಮೇ ಇದೆ. ಹೌದಾ? ಮನೆ ಬಗ್ಗೆ ಜಾಸ್ತಿ ಜವಾಬ್ದಾರಿ ಪ್ರದೀಪ್ ಆಗಿದೆ. ಅಪರೂಪಕ್ಕೊಮ್ಮೆ ಪ್ರದೀಪ ಶ್ವೇತಾಗೆ ಅಡಿಗೆ ಮಾಡ್ಕೊಡ್ತಾರೆ. ವರ್ಷಕ್ಕೊಂದ್ಸಲ ನಂಗೆ ಜ್ವರ ಬಂದಾಗ. ಪ್ರದೀಪಾಗೆ ಮೇಲ್ ಫ್ಯಾನ್ಸ್ಗಿಂತ ಫೀಮೇಲ್ ಫ್ಯಾನ್ಸೇ ಜಾಸ್ತಿ ಇದ್ದಾರೆ. ಇದ್ರ ಬಗ್ಗೆ ಶ್ವೇತಾ ಅವ್ರಿಗೆ ಒಂಚೂರು ಸಣ್ಣ ಹೊಟ್ಟೆ ಕಿಚ್ಚಿದೆ. ಅದು ಬರೀ ಫ್ಯಾನ್ಸಿಗೆ ಅಲ್ಲೇ ನಿಂತಿದ್ರೆ ಚೆನ್ನಾಗಿರ್ತಿತ್ತು. ಅದು ಫ್ಯಾನ್ಸ್ ಸ್ವಲ್ಪ ಎಸಿ ಆಗಿ ಅವಾಗ ಮನೆ ಕಡೆ ಹಿಂಗೆ ಗಾಳಿ ಆಡ್ತಿರುತ್ತೆ, ಅದು ಬೇಡ. ಶ್ವೇತಾ ಅವ್ರಿಗೆ ಫೀಮೇಲ್ ಫ್ಯಾನ್ಸ್ಗಿಂತ ಮೇಲ್ ಫ್ಯಾನ್ಸ್ ಜಾಸ್ತಿ. ಹೌದು. ಹೌದು ಅಂತ expert. ಅಭಿಮಾನಿಗಳ ಸಂಘಗಳೆಲ್ಲ ಇದೆ. ಅದಕ್ಕೆ ಪ್ರದೀಪ ಅವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಿದೆ. ಸ್ವಲ್ಪ ಬೇಜಾರೆ, ಬೇಜಾನು ಗೊತ್ತಿಲ್ದಂಗೆ ಅವ್ರಿಗೆಲ್ಲ ಮೆಸೇಜ್ ಮಾಡಿದ್ದೀನಿ ನಾನು, ಯಾಕ್ರಪ್ಪ ಅಂತೆಲ್ಲ. ನಮಗೆ ಗೊತ್ತಾಗಿಲ್ಲ ನೋಡಿ. ಸೂಪರ್. ನಿಮ್ ದಾಂಪತ್ಯ ಖುಷಿಯಾಗಿರಕ್ಕೆ ಯಾವ್ಯಾವ ಆಟ ಆಡಬೇಕು ಅದನ್ನೆಲ್ಲ ಆಡ್ಸಿದೀನಿ. ಥ್ಯಾಂಕ್ ಯು. ಬೇರೆ ಆಟಗಳು ನಾವು ಆಡ್ತಾ ಇರ್ತೀವಿ. ಈ ಆಟನ ತುಂಬಾ ಚೆನ್ನಾಗಿ ಆಡಿದ್ದಕ್ಕೆ ನಿಮ್ಗೆ ಪ್ರೈಸಾ? ಹೌದು. ಸೊ ಈ ಆಟನ ತುಂಬಾ ಚೆನ್ನಾಗಿ ಆಡಿದ್ದಕ್ಕೆ ನಿಮ್ಗೆ ಎಸೆನ್ಷಿಯಲ್ ನೆಕ್ಟಾರ್ ಅವ್ರ ಕಡೆಯಿಂದ ವರ್ಜಿನ್ ಕೋಕೋನಟ್ ಆಯಿಲ್ ಇದೆ. ಥ್ಯಾಂಕ್ ಯು. ಈ ಎಸೆನ್ಷಿಯಲ್ ನೆಕ್ಟಾರ್, ಈ ವರ್ಜಿನ್ ಕೋಕೋನಟ್ ಆಯಿಲ್ ಸ್ಪೆಷಾಲಿಟಿ ಏನಂದ್ರೆ ಇದನ್ನ ತಲೆಗೂ ಹಚ್ಬೋದು, ಅಡುಗೆಗೂ ಬಳಸ್ಬೋದು. ಅಂಡ್ ನಮ್ಮ ರೆಗ್ಯುಲರ್ ಸಿಗ್ನೇಚರ್ ಡೈಲಾಗ್ ಏನಂದ್ರೆ ಹಚ್ಚಬಹುದು, ಈಗ ಹಚ್ಚಿ ಅಂತ ಹೇಳಿಲ್ಲ ಅವರು. ಸೊ ಇದನ್ನ ತಲೆಗೂ ಹಚ್ಬೋದು, ಅಡುಗೆಗೂ ಬಳಸ್ಬೋದು. ಆಗಿದ್ರಿಂದ ಇದನ್ನ ಕುಡಿದ್ಬಿಟ್ಟು ಗಾಡಿ ಓಡಿಸಿದ್ರೆ ಪೊಲೀಸ್ನವ್ರು ಹಿಡಿಯಲ್ಲ. ಮನೇಲಿ ಯಾವತ್ತಾದ್ರೂ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಜಡೆ ಕಟ್ಕೊಟ್ಟಿದ್ದೀರಾ ಶ್ವೇತಾಗೆ? ಹೌದಾ? ಕೂದಲೆಲ್ಲ ಅರ್ಧ ಕೆಳಗೆ ಬಿದ್ದಿರುತ್ತೆ. ಹೌದಾ? ಬಟ್ ಮಾಡ್ತಾರೆ ಜಡೆ. ಪ್ರದೀಪ ಹೆಂಡತಿಗೆ ಜಡೆ ಹಾಕ್ತಾರೆ, ಸೀರೆ ನೆರಿಗೆ ರೆಡಿ ಮಾಡ್ಕೊಡ್ತಾರೆ, ಹೂವು ಮುಡಿಸ್ತಾರೆ, ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಡ್ತಾರೆ. ಇದಕ್ಕಿಂತ ಒಳ್ಳೆ ಗಂಡನ ಕ್ವಾಲಿಟಿ. ಈಗಾಗ್ಲೇ ನನ್ ಗಂಡ ಬೇಕು ಅಂತ ಬೇಜಾನ್ ಹುಡುಗಿಯರ್ ಲೈನಲ್ಲಿ ಇಟ್ಕೊಂಡಿದ್ದಾರೆ. ಇವೆಲ್ಲ ಹೇಳ್ಬೇಡ್ರಿ, ಅವರೆಲ್ಲ ಮನೆಗೆ ಬಂದ್ಬಿಡ್ತಾರೆ. ಆಗ್ಲೇ ರೆಡಿ ಇದಾರೆ 50 ಹುಡುಗಿಯರು. ಈ ತರ ಒಬ್ರಿಗೆಲ್ಲ 50 ಜನ ಪ್ರಾಮಿಸ್ ಮಾಡಿರ್ತಾರೆ. ಸೊ ಒಬ್ರು ಯಾರು ಜಂಪ್ ಮಾಡ್ಬೇಡಿ, ಖುಷಿಯಾಗಿರ್ರಿ. ಎಂತ ಇಮೇಜ್ ಡ್ಯಾಮೇಜ್ ಇದು. 50 ಹುಡುಗಿಯರಿಗೆ ಹೇಳಿರ್ತಾರೆ, ಒಬ್ಬೊಬ್ರು ಯಾರು ಸ್ಪೆಷಲ್ ಫೀಲ್ ಮಾಡ್ಕೋಬೇಡಿ. ಸ್ಪೆಷಲ್ ನಾನೊಬ್ರೆ. ಎನಿವೇಸ್ ಥ್ಯಾಂಕ್ ಯು. ಬನ್ನಿ ಕಾಫಿ. ನಂಗೆ ಆಕ್ಚುಲಿ ಅವ್ರಿಗೆ ಪಾಕಶಾಲದ ಈ ಗ್ಲಾಸ್ ಇದೆಯಲ್ಲ ಸಾಕಾಗುತ್ತೆ ಅದು. ನಂಗೆ ಗ್ಲಾಸ್ ಒಳಗಡೆ ಕಾಫಿ ಇಷ್ಟ. ಅಲ್ಲ, ಈ ಗ್ಲಾಸ್ ಸ್ಟೈಲ್ ಯೂನಿಕ್ ಆಗಿದೆ ಆಕ್ಚುಲಿ. ಹೈವೇಸ್ ಅಲ್ಲೆಲ್ಲ ಪಾಕಶಾಲ ಹೋಗಿದ್ದೀರಾ ನೀವು? ಅಂದ್ರೆ ಯೂಶಲಿ ಎಲ್ಲಾ ಹೈವೇಗಳಲ್ಲೂ ಇವ್ರು ಇರೋದ್ರಿಂದ ಡಿಫಾಲ್ಟ್ ಅದು. ಆಕ್ಚುಲಿ ಯಾವ ಹೈವೇಗೆ ಹೋದ್ರು ಇವ್ರು ಇರ್ತಾರೆ ಅನ್ನೋದು ಒಂದು ಗ್ಯಾರಂಟಿ. ನಾವು ಊರಿಗೆ ಹೋಗುವಾಗ ಡ್ರೈವ್ ಮಾಡುವಾಗ ಯೂಶಲಿ ಇಷ್ಟ ಆಗುತ್ತೆ ಪಾಕಶಾಲ. ಏನೋ ಮೊಸರೊಡೆ, ಇದು ಮತ್ತೆ ಮೀಲ್ಸ್ ಖುಷಿ, ಮತ್ತೆ ದೋಸೆಗಳು. ಬೆಳಗ್ಗೆ ಇಡ್ಲಿ, ಬಿಸಿ ಬೇಳೆ ಬಾತ್ ಆಕ್ಚುಲಿ ಚೆನ್ನಾಗಿರುತ್ತೆ. ಇಡ್ಲಿ ವಡೆ. ಇನ್ನೂ ಜಾಸ್ತಿ ಹೇಳಿದ್ರೆ ಪೈಡ್ ಅನ್ಕೊಂಡ್ಬಿಡ್ತಾರೆ. ಸಾಕ್ಬೇಕು. ಇಲ್ಲ, ಬಟ್ ನಿಜ. ಇವಾಗ ಆರ್.ಆರ್. ನಗರ್ನಲ್ಲೂ ಇದು ಹತ್ರ ಇರೋದ್ರಿಂದ, ಎಸ್ಪೆಷಲಿ ಇದು ಹೆರಿಟೇಜ್ ಅಂತ ಏನ್ ಸೆಟಪ್ ಮಾಡಿದಾರಲ್ಲ, ಇದ್ರದ್ದು ಲುಕ್ ಅಂಡ್ ಫೀಲ್ ಎಲ್ಲ ನೋಡಿದ್ರೆ ಎಷ್ಟು ಕಲೆಕ್ಟೇಬಲ್ಸ್ ಇದೆ ಎಲ್ಲ. ಇದು ಆಕ್ಚುಲಿ ತುಂಬಾ ಯೂನಿಕ್ ಆಗಿದೆ ಈ ಔಟ್ಲೆಟ್. ನನಗೆ ಪ್ರದೀಪ ಆರ್ಜೆಯಿಂಗ್ ಮಾಡ್ಬೇಕಾದ್ರೆ ಒಂದೊಂದ್ಸಲಿ ಮಧ್ಯ ಉರ್ದು ಮಿಕ್ಸ್ ಕನ್ನಡ ಮಾತಾಡೋರು. ಸಾಕಾಗಿ ಮಜಾ. ನೀವು ಕೇಳಿದಿರಲ್ಲ? ಕೇಳಿದೀನಿ. ಹೇಳ, ನಾನು ನಿಮಗೆ ನೆನಪಾಗ್ಬೋದು. ಆಕ್ಚುಲಿ ಶ್ವೇತಾ ಅವ್ರು ಅವಾಗವಾಗ ಪ್ರದೀಪಂಗೆ ಊಟ ತರೋರು ರಾತ್ರಿ. ನಮ್ಗೆಲ್ಲ ಕೈ ತುತ್ತು ಕೊಡೋರು ಆಫೀಸಲ್ಲಿ. ನಾನು ಅಟ್ಲೀಸ್ಟ್ ಒಂದು 3-4 ಸಲ ಕೈ ತುತ್ತೀನಿ ರಾತ್ರಿ ಒಂದು 8-9 ಗಂಟೆ. ಗಂಡ ಟೈಮ್ ಮನೆಗೆ ಹೋಗದೆ ಇದ್ದಾಗ ಬಂದು ಆಯ್ತು ಇಲ್ಲಾದ್ರೂ ತಿನ್ನು ಇಲ್ಲಾಂದ್ರೆ ಬೇರೆ ಯಾರಾದ್ರೂ ಕೊಡಕ್ ಬಂದಿದ್ದಾರಾ ಅಂತ ನೋಡಕ್ ಬರ್ತಿದ್ದೆ ಆಫೀಸಿಗೆ. ಸೊ ಆ ಟೈಮಲ್ಲಿ ಪ್ರದೀಪ ಉರ್ದು ಮಿಕ್ಸ್ ಕನ್ನಡ ಮಾತಾಡ್ತಿದ್ವಿ. ಉರ್ದು ಕಡಿಮೆ ತರ ಶಿವಾಜಿನಗರ ಕನ್ನಡ. ಶಿವಾಜಿನಗರ ಅಲ್ಲ, ಇವಾಗ ನಾ ಆರ್.ಟಿ. ನಗರ್ನಲ್ಲಿ ಹುಟ್ಟಿ ಬೆಳೆದಿದ್ದು. ಪಕ್ಕದಲ್ಲಿ ರಹಮತ್ ನಗರ್ ಅಂತಿದೆ, ಅಲ್ಲಿಗೆ ಬಂದ್ಬಿಟ್ಟು ನಮ್ದು ಎಲ್ಲ ಫ್ರೆಂಡ್ಸ್ಗೆಲ್ಲ ಇದ್ರಲ್ಲ, ಅವ್ರದ್ದು ಜೊತೆಗೆ ಮಾತಾಡಿ ಅದು ಅಭ್ಯಾಸ ಆಗೋಯ್ತು. ಅದೇ ಸ್ಟೈಲಲ್ಲಿ ಮರ್ಯಾದೆ ಪ್ರಶ್ನೆ ರಿಲೀಸ್ ಆಗಿದೆ ನೋಡಿ. ಸಿನಿಮಾನ ಯಾರ್ಯಾರು ನೋಡಿಲ್ಲ, ಹೇಗಿದೆ ರೆಸ್ಪಾನ್ಸ್? ಇದನ್ನೆಲ್ಲ ಆ ಸ್ಟೈಲ್ ನೋಡ್ಬೋದಾ? ಹೇಳ್ಬೋದಾ? ಆ ಸ್ಟೈಲ್ ಅಲ್ಲ, ಆ ಸ್ಟೈಲಲ್ಲಿ ಒಂದ್ ಕನ್ನಡ ಪಿಕ್ಚರ್ಗೆ ಹಂಗೆ ಕರೆಯೋದು ಎಲ್ಲ. ಹೇಳಿ ಪರವಾಗಿಲ್ಲ. ಜೈ ಓ ಚೋಕ್ರಾ ಓ ಆರ್ಜೆ ರೇಣು ಮೆತ್ತನ
ಒಂದು ಪಿಕ್ಚರ್ಗೆ ಮಾಡಿದ್ದಾರೆ ಅವರು ಮರ್ಯಾದೆಗೆ ಪ್ರಶ್ನೆಯಲ್ಲಿ ಚೋಕ್ರ ಇಲ್ಲ ಎಕ್ಸ್ಕ್ಯೂಸ್ ಮೀ ಸುನಿಲ್ ರಾವ್ ವೈಚ್ ಓಬಿ और राकेश अडिगा ಜೋಸ್ಮಿತಾನ ಓ ಚೋಕ್ರ ಬಿ ಇವ್ರದಕ್ಕೆಲ್ಲ ಮಾಡ್ಬಿಟ್ಟು ಬೆಂಗಳೂರಿಗೆ ಒಂದು ಸ್ಟೋರಿಗೆ ಮಾಡ್ಬಿಟ್ಟು ಆ ಬೆಂಗಳೂರಿಗೆಲ್ಲ ಹೆಂಗೆ ಆಗ್ತದೆ ಹೆಂಗೆ ತುಳಿತಾರೆ ಹೆಂಗೆ ಬೆಳಿತಾರೆ ಇದೆಲ್ಲ ಹೇಳ್ಬಿಟ್ಟು ಒಂದು ಮರ್ಯಾದೆಗೆ ಪ್ರಶ್ನೆಗೆ ಒಂದು ಪಿಕ್ಚರ್ಗೆ ಮಾಡಿದ್ದಾರೆ. ಏನಿದು ಸ್ಲಮ್ ಅಲ್ಲಿ ಬರ್ತದಲ್ಲ ಆ ತರ ಸ್ಟೋರಿನಾ? ಇಲ್ಲ ಬೈ, ಇದು ಶಿವಾಜಿನಗರಲ್ಲೂ ಕೂಡ ತೆಗ್ದಿದ್ದಾರೆ, ಒಂದು ಹಾಡ್ ಕೂಡ ಹಾಕಿದ್ದಾರೆ. ಫಸ್ಟ್ ನಾವು ಫುಲ್ ಉರ್ದುಗೆ ಹಾಡು ಅಂತ ಅನ್ಕೊಂಡ್ವಿ, ಅದು ಉರ್ದುಗೆ ಇಲ್ಲ, ಅದು ಡಕ್ನಿನೇ ಬೇರೆ ಉರ್ದುನೇ ಬೇರೆ. ಯಾವ ತರ ಬರ್ತದೆ 2 ಸಾಲ ಹೇಳಿ. ಅದು ಪಿರಾಕೋ ಮಾರ್ಪಟ್ಟೆ ಹಾಡಿಗೆ ಬಹುತ್ ಮಜಾ. ಫಸ್ಟ್ ನಾವು ಫುಲ್ ಉರ್ದುಗೆ ಹಾಡು ಅಂತ ಅನ್ಕೊಂಡ್ವಿ, ಅದು ಉರ್ದುಗೆ ಇಲ್ಲ, ಅದು ಡಕ್ನಿ. ಹಾಡಿಗೆ ಒಂದು ಕನ್ನಡ ಪಿಕ್ಚರ್ಗೆ ಈ ತರ ಹಾಡಿಗೆ ಇಟ್ಬಿಟ್ಟು ಏನಣ್ಣ ವಾರಕ್ಕೆ 10 ಸಿನಿಮಾ ರಿಲೀಸ್ ಆಯ್ತದೆ, ಹೆಂಗೈತೆ ರೆಸ್ಪಾನ್ಸ್? ಸಾಕಾದಾಗ ಆಯ್ತು ಅಣ್ಣ. ಯೂಶಲಿ ನಮ್ದಕ್ಕೆ ಪಿಕ್ಚರ್ ಎಲ್ಲ ನೋಡಲ್ಲ, ಬಟ್ ಈ ಪಿಕ್ಚರ್ಗೆ ನೋಡ್ಬಿಟ್ಟು ಫುಲ್ ಬೆಂಗಳೂರಿಗೆ ಯಾರ್ಯಾರು ಬೆಳೀತದೆ ಯಾರ್ಯಾರಿಗೆ ತುಳಿತದೆ ಎಲ್ಲ ನೋಡ್ಬಿಟ್ಟು ಬರ್ತಾರೆ ಜನ. ಓ ನಿಮ್ದು ಹೆಂಡತಿ ದುಡ್ಡು ಹಾಕೋರಂತೆ, ಅವ್ರದಕ್ಕೆ ಕ್ಯಾಬ್ ಆಗಿ ಬೇಜಾನ್ ದುಡ್ಡೆ ಆಗ್ತದೆ, ತೆಗಿತದೆ, ಹೋಯ್ತದೆ. ಅವಳಿಗೆ ಆದ್ರೆ 1 ವರ್ಷ ಎಲ್ಲೋ ಹೋಗ್ಬೇಡ, ಎಲ್ಲ ಉಳಿಸ್ಬಿಡೋದು ವಿಚಾರ ಮಾಡೋಣ. ಇಲ್ಲ ಅಂದ್ರೆ ನನ್ನ ಈ ಆಪರ್ಚುನಿಟಿಯಲ್ಲಿ ಐ ಶುಡ್ ರಿಯಲಿ ಥ್ಯಾಂಕ್. ಅಂದ್ರೆ ನಾವು ಯಾರು ಆತರ ಬ್ಯಾಕ್ ಗ್ರೌಂಡ್ಸ್ ಇಂದ ಬಂದಿಲ್ಲ, ಒಂದು ಕೋಟಿಗಟ್ಟಲೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋ ಅಷ್ಟು ಬ್ಯಾಕ್ ಗ್ರೌಂಡ್ ಇಂದ ಬಂದಿಲ್ಲ. ನಾವು ಎಲ್ಲರೂ ಮಿಡಲ್ ಕ್ಲಾಸ್. ಇವಾಗ ಹೆಂಗೆ ಒಂದು ಸಿನಿಮಾ ಮಿಡಲ್ ಕ್ಲಾಸ್ ಬಗ್ಗೆ ಮಾಡಿದೀವಿ, ಬಟ್ ಇದ್ರ ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ಒಂದು ಬ್ಲೈಂಡ್ ಆಗಿ ಒಬ್ಬ ವ್ಯಕ್ತಿ ನಮ್ಮನ್ನ ನಂಬ್ತಾನೆ ಅಂತ ಹೇಳಿದಾಗ ಅದು ನಮ್ದೊಂದು ರೆಸ್ಪಾನ್ಸಿಬಿಲಿಟಿ. ಸೊ ಆತರ ಅನೇಕ ಸ್ನೇಹಿತರು, ಅದರಲ್ಲಿ ಗಾಂಧಿರಾಜನ್ ಸರ್ ಅಂತ, ಅವರು ಸುಮಾರು ವರ್ಷಗಳಿಂದ ನಿಮ್ ಜರ್ನಿ ನೋಡಿದೀನಿ. ಅಂಡ್ ನಿಮ್ ಕತೆ, ನಿಮ್ ಯೋಚನೆ, ನಿಮ್ ವಿಷನ್ ಇದೆಲ್ಲ ತುಂಬಾ ಇಷ್ಟ. ಗ್ಯಾರಂಟಿ ನೀವೆಲ್ಲ ಏನೋ ಒಂದು ಮಾಡೇ ಮಾಡ್ತೀರಾ, ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಈ ತರ ಸುಮಾರು ಜನ ನಮ್ಗೆ ಸಾಥ್ ಕೊಟ್ಟಿರೋದ್ರಿಂದ ಇವತ್ತೊಂದು ಸಕ್ಸಸ್ಫುಲ್ ಆಗಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅದು ಹೊರಗಡೆ ಜನ ನೋಡಿ ಅದು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಸುಮಾರು ಸಲ ರೇಡಿಯೋಲ್ಲೂ ಹೇಳಿದೀನಿ, ಯಾರು ಬೆಳೆಯಲ್ಲ, ಬೆಳೆಸ್ತಾರೆ. ಅಂದ್ರೆ ಅಕ್ಕಪಕ್ಕ ಇರೋರೆಲ್ಲ ಒಂದು ಪುಷ್ ಮಾಡಿದ್ರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನಾವೆಲ್ಲ ಈ ಪ್ರತಿಭೆಗೆ ಈ ತರ ಪ್ರತಿಭೆ ಇದೆ, ಈ ತರ ಹುಮ್ಮಸ್ಸಿದೆ, ಈ ತರ ಕಿಚ್ಚಿದೆ ಅಂದಾಗ ಅಲ್ಲಿಗೆ ತುಪ್ಪ ಸುರಿಬೇಕು. ಆ ತರ ತುಪ್ಪ ಸುರಿದವ್ರು ನಿಮ್ ಪ್ರೊಡ್ಯೂಸರ್. ಅದಕ್ಕೆ ತುಪ್ಪ ಸುರಿಯಕ್ಕೆ ಅಂತ ನಮ್ಮ ಹತ್ರ ಒಬ್ರು ತುಪ್ಪ ಕೊಡೋರು ಇದ್ದಾರೆ, ಶ್ರೀಕೃಷ್ಣ ತುಪ್ಪ ಅಂತ. ಎಲ್ಲಿ ಹೋಗ್ತಾ ಇದೆ ಅಂತ ಯೋಚನೆ ಮಾಡಿದೆ. ಸೊ ಈ ನೋಡಿ, ಅವರು ನಿಮ್ಗೆ ನಿಮ್ಮ ಕಿಚ್ಚಿಗೆ ತುಪ್ಪ ಸುರಿದ್ರು, ನಾವು ನಿಮ್ಮ ಸಕ್ಸಸ್ಸಿಗೆ ತುಪ್ಪ ಸುರಿತಾ ಇದೀವಿ. ಇದೇ ತರ ಸಕ್ಸಸ್ ಸಿಗ್ಲಿ ನಿಮ್ಗೆ. ಶ್ರೀಕೃಷ್ಣ ತುಪ್ಪ ಅವ್ರ ಕಡೆಯಿಂದ ಇದು ತುಪ್ಪ ಶುದ್ಧ ಹಸುವಿನ ಹಾಲಿನಿಂದ ಮಾಡಿರುವಂತಹ ತುಪ್ಪ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ತುಪ್ಪದಲ್ಲಿ ಕೊಬ್ಬು ಬರುತ್ತೆ ಅಂತ ಹೇಳ್ತಾರೆ. ಈ ತುಪ್ಪ ತಿಂದ್ರೆ, ಶ್ರೀಕೃಷ್ಣ ತುಪ್ಪ ತಿಂದ್ರೆ ಕೊಬ್ಬು ಬರಲ್ವಂತೆ, ಯಾಕಂದ್ರೆ ಶುದ್ಧ ಹಸುವಿನ ಹಾಲಿನಿಂದ ಮಾಡಿರೋದು. ಇದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ 500 ಗ್ರಾಮ್ ಶ್ರೀಕೃಷ್ಣ ತುಪ್ಪ ತಗೊಂಡ್ರೆ 150 ರೂಪಾಯಿ ಕಂಟೈನರ್ ಫ್ರೀ. ಅದು ನಿಮ್ ಕೊಬ್ಬಲ್ಲ, ನಿಮ್ ಅಡಿಗೆ ಮನೆ ಕೊಬ್ಬನ್ನು ಕಡಿಮೆ ಮಾಡುತ್ತೆ, ಸ್ಪೇಸ್ ಕಡಿಮೆ ಮಾಡ್ಬಿಟ್ಟು. ಇದೆಲ್ಲ ನಮ್ಮ ಅಮ್ಮ ಹೋದ್ರೆ ಇನ್ಫಾರ್ಮೇಶನ್ ಅಟ್ಲೀಸ್ಟ್ ಇದಕ್ಕೋಸ್ಕರ ತಗೊಳ್ತಾರೆ ಮನೆಗೆ. ಇದು ನಮ್ಮ ಮನೆಗೆ ಶ್ರೀಕೃಷ್ಣ ತುಪ್ಪ. ಮರ್ಯಾದೆ ಪ್ರಶ್ನೆ ಅಂತ ಸಿನಿಮಾ ತೆಗ್ದಿದ್ದೀರಾ. ಜೀವನದಲ್ಲಿ ತುಂಬಾ ಜನರಿಗೆ ತುಂಬಾ ಮರ್ಯಾದೆಗಳ ಪ್ರಶ್ನೆಗಳಿರುತ್ತೆ. ಸೊ ಗಂಡ ಹೆಂಡತಿ ಅಂತ ವಿಚಾರ ಬಂದಾಗ, ಅಥವಾ ಹುಡುಗ ಹುಡುಗಿ ಅಂತ ವಿಚಾರ ಬಂದಾಗ, ನಿಮ್ಮ ಪ್ರಕಾರ ಮರ್ಯಾದೆ ಪ್ರಶ್ನೆಗಳು ಯಾವ್ಯಾವ್ದು ಅಂತ ನೀವೊಂದು ಅವರೊಂದು ಹೇಳಬೇಕು. ಓಕೆನಾ ಸರ್? ನಿಮ್ ಪ್ರಕಾರ ಯಾವ್ದು? ಹುಡುಗಿರಿಗೆ ಟೈಮಿಗೆ ಸರಿಯಾಗಿ ಸ್ಕೂಲು ಕಾಲೇಜು ಟೈಮಿಗೆ ಹೋಗೋದು ಮರ್ಯಾದೆ ಪ್ರಶ್ನೆ. ಅದೇ ಹೆಣ್ಮಕ್ಳ ಹತ್ರ ಹೋಗ್ಬಿಟ್ಟು ನಂಬರ್ ಕೇಳೋದು ಮರ್ಯಾದೆ ಪ್ರಶ್ನೆ. ಅವರೇ ಕೊಟ್ರೆ ಮರ್ಯಾದೆ. ನಮ್ದು ಸೀರೆ ಕಲೆಕ್ಷನ್ ಅಲ್ಲಿ ಒಂದಾರು ಮೈಸೂರು ಸಿಲ್ಕ್ ಇರ್ಬೇಕು, ಮರ್ಯಾದೆ ಪ್ರಶ್ನೆ. ಸೀರೆ ಆಯ್ತು, ಪಂಚೆ ತಗೊಂಡ್ಬಿಟ್ಟಿರ್ತೀವಿ, ಉಟ್ಕೊಳಕ್ ಬರಲ್ಲ, ಅದು ಮರ್ಯಾದೆ ಪ್ರಶ್ನೆ. ಮದುವೆ ಆಗಿ 5 ವರ್ಷಕ್ಕೆ ಪಕ್ಕದ ಮನೆಯವ್ರಿಗಿಂತ ದೊಡ್ಡ ಟಿವಿ, ದೊಡ್ಡ ಫ್ರಿಡ್ಜ್, ದೊಡ್ಡ ಮನೆ ಕಟ್ಟಬೇಕು, ಮರ್ಯಾದೆ ಪ್ರಶ್ನೆ. ಅದು ಯೂಶಲಿ ಎಲ್ಲ ಹಂಗೆ ಯೋಚನೆ ಮಾಡ್ತಾರೆ. ಚೆನ್ನಾಗಿ ಬದುಕಬೇಕು ಅಂತೀವಲ್ಲ, ಅದು ಮರ್ಯಾದೆ ಪ್ರಶ್ನೆ. ಮದ್ವೆ ಆಗಿದ ತಕ್ಷಣ 2 ವರ್ಷಕ್ಕೆ ಎಲ್ಲರೂ ಕೇಳಕ್ ಶುರು ಮಾಡ್ತಾರೆ, ಮಗು ಆಯ್ತಾ ಮರ್ಯಾದೆ ಪ್ರಶ್ನೆ. ಅದು ಓಕೆ, ಎಷ್ಟೊತ್ತಿಗೆ ಮನೆಗೆ ಬರ್ತೀರಾ ಅಂತಾರಲ್ಲ, ಅದು ಮರ್ಯಾದೆ ಪ್ರಶ್ನೆ. ಅಂದ್ರೆ ಅವ್ರು ಫೋನ್ ಮಾಡಕ್ ಮುಂಚೆ ಮನೆಗೆ ಹೋಗ್ಬಿಟ್ರೆ ಮರ್ಯಾದೆ. ಹೆಂಡತಿ ಹೇಳಕ್ ಮುಂಚೆ ಸ್ನಾನ ಮಾಡ್ಕೊಳ್ಳೋದು ಮರ್ಯಾದೆ ಪ್ರಶ್ನೆ. ಸ್ಕೂಲಲ್ಲಿ ಹೆಣ್ಮಕ್ಳು ಮುಂದೆ ಒದೆ ತಿನ್ಬಾರ್ದು ಅಂತ ಅನ್ಕೊಳ್ಳೋದು ಮರ್ಯಾದೆ ಪ್ರಶ್ನೆ. ಕೀರ್ತಿ ಲೈಫ್ ಬಗ್ಗೆ ಹೇಳ್ತೀರಾ ಹೇಳಿ. ಹೆಂಡತಿ ಸಣ್ಣ ಇರಬೇಕು, ಮರ್ಯಾದೆ ಪ್ರಶ್ನೆ. ಇದ್ಯಾವ್ದು ನಂಗೆ ಅಪ್ಲೈ ಆಗಲ್ಲ. ಹೆಂಡತಿ ಹತ್ರ ಬೈಸ್ಕೊಳ್ದೆ ಒಂದಿನಾದ್ರೂ ಇರ್ಬೇಕು ಅನ್ನೋದು ಗಂಡಂಗ್ ಮರ್ಯಾದೆ ಪ್ರಶ್ನೆ.
ಅದು ಕನಸು, ಮರ್ಯಾದೆ ಪ್ರಶ್ನೆ ಅಲ್ಲ. ಆಸೆ, ಕನಸು. ಸೊ ಈ ತರ ಎಷ್ಟೊಂದು ಮರ್ಯಾದೆ ಪ್ರಶ್ನೆಗಳಿದೆ ಲೈಫಲ್ಲಿ. ಮರ್ಯಾದೆ ಪ್ರಶ್ನೆಗಳನ್ನ ಇಟ್ಕೊಂಡಿರೋ ಒಂದು ಸಿನಿಮಾ ಮಾಡಿದ್ದಾರೆ, ಮರ್ಯಾದೆ ಪ್ರಶ್ನೆ ಅಂತ. ರಿಲೀಸ್ ಆಗಿದೆ, ಚೆನ್ನಾಗಿದೆ ರೆಸ್ಪಾನ್ಸು. ಥಿಯೇಟರ್ಗೆ ಹೋಗಿ ನೋಡಿ ಅಲ್ವಾ. ಪ್ರದೀಪ, ಮರ್ಯಾದೆಗೋಸ್ಕರ ಏನೇನ್ ಬಿಡಕ್ ರೆಡಿ ಇದ್ದೀರಾ ನೀವು? ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಯಾವ ಬಿಡಬಾರ್ದು ಅಂತ ಬಿಟ್ಕೊಡಲ್ಲ ಯಾವತ್ತು. ಅಂದ್ರೆ ಸಿನಿಮಾದಲ್ಲೂ ಅದನ್ನ ಹೇಳಕ್ ಕೊಟ್ಟರು. ಮರ್ಯಾದೆ ಇಂಪಾರ್ಟೆಂಟ್, ಅಫ್ಕೋರ್ಸ್ ಇಂಪಾರ್ಟೆಂಟ್. ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್. ಅಂದ್ರೆ ಎರಡಿದೆ, ಒಂದು ಸೊಸೈಟಿ ನಮ್ಮನ್ನ ನೋಡೋದು, ನಮ್ಮನ್ನ ನಾವೇ ನೋಡ್ಕೊಳ್ಳುವಂಥದ್ದು. ಸೊ ನಮಗ್ ನಾವೇ ಮರ್ಯಾದೆ ಕೊಟ್ಕೊಂಡು ನಾವೇ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಕೊಳ್ಳಿಲ್ಲ ಅಂದ್ರೆ ನಾವು ನಮ್ಮ ಪರ್ಸನಾಲಿಟಿಗೆ ದೆನ್ ವೇಸ್ಟ್ ಅದು ಆಕ್ಚುಲಿ. ಸೂಪರ್. ಇವಾಗ ಮರ್ಯಾದೆ ಬಿಡ್ತೀರಾ, ಸಿನಿಮಾದ 3 ಡೈಲಾಗ್ ಬಿಡ್ತೀರಾ? ಮರ್ಯಾದೆ ಅಂತೂ ಬಿಡಲ್ಲ ಅಂತ ಗೊತ್ತು ನಿಮಗೆ. ಸೊ 3 ಡೈಲಾಗ್ ಹೇಳಿ ಸಿನಿಮಾದಲ್ಲಿ ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ಬರುತ್ತೆ ಒಂದು ಲೈನು. ಅಂದ್ರೆ ಇದು ಎಲ್ಲಾರ ಲೈಫ್ಗೂ ಎಷ್ಟು ಅಪ್ಲಿಕೇಬಲ್ ಅಂತ ಹೇಳಿದ್ರೆ, ಎದುರುಗಡೆ ಇರೋನ್ನ ದೊಡ್ಡವನು ಅನ್ಕೊಂಡ್ಬಿಡ್ತೀವಲ್ವಾ, ಅದೇ ನಮ್ ಪ್ರಾಬ್ಲಮ್ ಅಂತ. ಅಂದ್ರೆ ನಾವೇ ಹಿಂಗ್ ಹೋಗ್ಬಿಡ್ತೀವಿ, ಅಯ್ಯೋ ದೊಡ್ಡವರಪ್ಪ ಇವರು ಅಂತ. ಅದೇ ಎದೆ ಒಬ್ಬಿಸ್ಕೊಂಡು ನಿಂತ್ಕೊಂಡು ನೀನ್ ಯಾವನಾರ ಆಗಿರೋ ಗುರು ಅಂತ ಹಿಂಗ್ ನಿಂತ್ಕೊಂಡ್ರೆ ಲೈಫ್ ತುಂಬಾ ಬೇರೆ ತರ ಇರುತ್ತೆ. ಅಂದ್ರೆ ಮೊದಲೇ ಮಿಸ್ಟೇಕ್ ಮಾಡೋದೇ ನಾವೇ ಅನ್ಕೊಂಡ್ಬಿಡ್ತೀವಿ ಅವನೇ ದೊಡ್ಡವನು ಅಂತ. ಸೊ ಅದು ಸಿನಿಮಾ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಬರುತ್ತದು. ಐ ಥಿಂಕ್ ಎಲ್ಲಾರ ಲೈಫ್ಗೂ ಅದು ವಾಪಸ್ ಹೋಗಿ ಲೈನ್ ಬಗ್ಗೆ ತುಂಬಾ ಯೋಚನೆ ಮಾಡಿ ಚೆನ್ನಾಗಿರ್ತೀರ. ಇನ್ನೊಂದು ಸುನಿಲ್ ರಾವ್ ಅವ್ರದ್ದು ಒಂದು ಸೀಕ್ವೆನ್ಸ್ ಇದೆ. ದುಡ್ಡು ಮಾಡ್ಬೇಕು ಅಂತಾನೆ ನಮ್ಮ ರಾಕೇಶ್ ಅಡಿಗ ಅವ್ರದ್ದು ಒಂದು ಕ್ಯಾರೆಕ್ಟರ್ ಸೂರಿ. ಅದರಲ್ಲಿ ಸುನಿಲ್ ಸರ್ ಹೇಳ್ತಾರೆ, ದುಡ್ಡು ಮಾಡೋದಲ್ಲ ಬರೋದು ಅಂತ. ನೀನು ಹಣೆಯಲ್ಲಿ ಬರ್ದಿದ್ರೆ ಬರ್ಬೇಕು ಅಂತ ಬಂದೇ ಬರುತ್ತೆ. ಅಥವಾ ನೀನ್ ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ನೀನ್ ಹಣೆಯಲ್ಲಿ ಬರಬಾರ್ದು ಅಂತ ಏನಾದ್ರು ಬರ್ದಿದ್ರೆ ಆ ಟೈಮ್ಗೆ ಅದು ಏನ್ ತಿಪ್ಪರ್ಲಾಕಾದ್ರೂ ಬರಲ್ಲ. ಅದು ಅದಕ್ಕೆ ನಿನ್ನೆ ಹುಡ್ಕೊಂಡ್ ಬರುತ್ತೆ, ನೀನ್ ಅದನ್ನ ಹುಡ್ಕೊಂಡು ಹೋಗ್ಬೇಡ ಅಂತ. ಬಟ್ ಎಲ್ಲೋ ಒಂದ್ ಕಡೆಗೆ ಪೊಲೀಸ್ ಇವ್ರನ್ನ ಕರ್ಕೊಂಡೋಗಿ ಕೂರ್ಸ್ಕೊಂಡಾಗ ಅಲ್ಲೊಂದು ಹೇಳ್ತಾನೆ, ನಾವು ಬಡವ್ರು ಇರ್ಬೋದು ಬಟ್ ಕ್ರಿಮಿನಲ್ಗಳಲ್ಲ. ರೇಡಿಯೋ ಪರ್ಸನಾಲಿಟಿಗಳು ಇವಾಗ ತುಂಬಾ ಬೆಳೆದು, ಕೆಲವರು ಯೂಟ್ಯೂಬ್ ಅಲ್ಲಿ ಇದ್ದಾರೆ, ಕೆಲವರು ಟಿವಿ ಆಂಕರ್ಗಳಾಗಿದ್ದಾರೆ. ನನ್ ಬಗ್ಗೆ ಹೇಳ್ತೀವಿ ಅಲ್ಲ, ಬೆಳೆದು ಅಂದ ಹಿಂಗ್ ತೋರಿಸ್ದೆ. ಶಿವಣ್ಣನೇ ಕರೀತಾರೆ, ಬನ್ನಿ ಕೀರ್ತಿ ಮಾಡೋಣ ಅಂತ. ಅಲ್ಲ ನಿಜತನ ಇದು. ಇಲ್ಲ ಹೌದು, ಹಂಗೆಲ್ಲ ಬಿಲ್ಡಪ್ ಇಲ್ಲ ಇದ್ರಲ್ಲಿ. ಇಲ್ಲ ಬಿಲ್ಡಪ್ ಅಲ್ಲ, ಅಂದ್ರೆ ನಾ ಹೇಳಿದ ಒಂದು ಶೋ ಇವಾಗ ಏನ್ ರೆಗ್ಯುಲರ್ ಕ್ವಶನ್ ಆನ್ಸರು ಹೇಳಿ ನಿಮ್ಮ ಅಭಿಪ್ರಾಯ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಈ ತರ ಬಿಟ್ಟು ನಿಮ್ ಮಾತಾಡ್ಸೋ ರೀತಿ ಅಂಡ್ ಅದಕ್ಕೆ ನೀವು ಮಾಡೋ ಹೋಮ್ ವರ್ಕ್ ಅಂಡ್ ಎಸ್ಪೆಷಲಿ ಒಂದ್ ಪ್ರೋಮೋ ಬಿಟ್ಟಾಗೆ ಜನ ಒಂಥರ ಏನ್ ಸಕಲ ಎಷ್ಟು ಬೋಲ್ಡ್ ಆಗಿ ಕೇಳ್ತಾರೆ ಇವ್ರ ಕ್ವಶನ್ಸ್ ಇರು ಅಂತ. ಅಫ್ಕೋರ್ಸ್ ಥ್ಯಾಂಕ್ ಯು. ಅಲ್ಲ ನಾನೇನು ಹೇಳಕ್ ಹೊರಟೆ ಅಂದ್ರೆ, ಅಲ್ಲ ಇಲ್ಲಿ ನಿಮಿಷದಲ್ಲಿ ನಿಮ್ಗೂ ಬಿಲ್ಡಪ್ ಇರ್ಲಿ. ಸೊ ಯಾರ್ಯಾರ ಜೊತೆ ಟಚ್ ಅಲ್ಲಿ ಇದ್ದೀರಾ ರೇಡಿಯೋ ಬಿಟ್ಟು? ಆಲ್ಮೋಸ್ಟ್ ಎಲ್ಲರೂ. ಅಂದ್ರೆ ಈಗ ರೇಡಿಯೋದು ನಾವು ಶುರು ಮಾಡಿದಾಗ ಒಂದು ಪುಟಾಣಿ ಜಗತ್ತು ಏನಿತ್ತು, ಅವಾಗ ಇನ್ನು ತುಂಬಾ ಯಾವ್ದೇ ಸ್ಟೇಷನ್ ಆಗಿರ್ಲಿ ನಾವೆಲ್ಲ ಅವಾಗ ಸಿಗ್ತಾ ಇದ್ವಿ, ಸೇರ್ತಿದ್ವಿ, ಒಳ್ಳೆ ಫ್ಯಾಮಿಲಿ ತರ ಇರ್ತಿದ್ವಿ. ಬೇರೆ ಸ್ಟೇಷನ್ಸ್ ಆಗಿದ್ರು ಕೂಡ ಐ ಥಿಂಕ್ ಅವ್ರು ಎಲ್ಲರೂ ಟಚ್ ಅಲ್ಲಿ ಇದ್ದಾರೆ. ಯಾರ ಹ್ಯೂಮರ್ ಇಷ್ಟ ಆಗತ್ತೆ ನಿಮ್ಗೆ? ನನಗೆ ನಿರಂಜನ್ ಇಷ್ಟ. ನಿರಂಜನ್ ಅಂದ್ರೆ ಅವ್ನು ತುಂಬಾ ಯೋಚನೆ ಮಾಡಲ್ಲ ಆಕ್ಚುಲಿ, ಪಟ್ಟ ಹೊಡೆದ್ಬಿಡ್ತಾನೆ ಆಕ್ಚುಲಿ. ಆಮೇಲೆ ನಾವೆಲ್ಲ ಯೋಚನೆ ಮಾಡ್ತಿದ್ವಿ ಹೇಳ್ಬಿಟ್ಟು ನಾನು. ಸೊ ಅವ್ರು ಏನೋ ಒಂದು ಕಳಿಸಿದಾರೆ, ನನಗೂ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ತರ ಮೊಬೈಲ್ ಅಲ್ಲೆಲ್ಲ ಬೀಟ್ಸ್ ಕಳಿಸೋದೇ ಒಂಥರ ಮರ್ಯಾದೆ ಪ್ರಶ್ನೆನೇ ಅಲ್ಲ. ಲೆಕ್ಕ ನೋಡಿದ್ರೆ ಲೈವ್ ಆಗಿ ಕೂತ್ಕೊಂಡು ಪಕ್ಕದಲ್ಲಿದ್ದು ಮಾತಾಡಿ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ, ಇದು ನಿಜವಾಗ್ಲೂ ಮರ್ಯಾದೆ ಪ್ರಶ್ನೆ. ಆದರೂ ಕೂಡ ನನಗಿರೋಂಥ ಒಂದು ಮರ್ಯಾದೆಯಿಂದ ಅಲ್ಲಿ ಬಂದಿರೋರ್ಗೊಂದು ಮರ್ಯಾದೆ ಕೊಟ್ಟು ಇಂಟರ್ವ್ಯೂ ಮಾಡ್ತಾರಲ್ಲ ಮಹಾನುಭಾವ ENT ಅವನ ಮೇಲಿರೋ ಮರ್ಯಾದೆಗೆ ಈ ಒಂದು ಮರ್ಯಾದೆಯನ್ನು ಕೊಟ್ಟು ಈ 2 ಮಾತುಗಳನ್ನ ಹೇಳ್ತಾ ಇದ್ದೀನಿ. ಮರ್ಯಾದೆ ಪ್ರಶ್ನೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ತಪ್ಪದೆ ಎಲ್ಲರೂ ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಏಕೆಂದರೆ ಮಿಡಲ್ ಕ್ಲಾಸನ್ನು ಕೇಟರ್ ಮಾಡುವಂಥ ಒಂದು ಸಿನಿಮಾ. ಸೊ ಪ್ರತಿಯೊಬ್ಬರು ದೈನಂದಿನ ಜೀವನದಲ್ಲಿ ಏನೇನೆಲ್ಲ ಕಷ್ಟನ ಅನುಭವಿಸ್ತಾರೆ, ಆಮೇಲೆ ಹೇಗೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಏನೇನೆಲ್ಲ ಎದುರಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಇದೆಲ್ಲದನ್ನು ಒಂಥರ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಪ್ರದೀಪ್ ನನ್ನ ಹಳೆಯ ಗೆಳೆಯ, ಆಪ್ತ ಗೆಳೆಯ. ಸೊ ಪ್ರದೀಪ್ ಒಳ್ಳೇದಾಗಲಿ, ವಿಶ್ ಯು ಆಲ್ ದಿ ಬೆಸ್ಟ್. ಐ ನೋ ಯುವರ್ ಎ ವೆರಿ 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 ಕ್ರಿಯೇಟಿವ್ ಪರ್ಸನ್. ಲೂಸ್ ಕನೆಕ್ಷನಲ್ಲೇ ಗೊತ್ತಾಗಿತ್ತು ನನಗೆ. ಸಖತ್ ಸ್ಟುಡಿಯೋ ಅಂತ ಒಂದು ದೊಡ್ಡ ಹೆಮ್ಮರವಾದಂಥ OTTನ ಕನಸನ್ನು ಆವಾಗಲೇ ಇಟ್ಕೊಂಡಂಥ ಪ್ರದೀಪ್ ಇವಾಗ ಮರ್ಯಾದೆ ಪ್ರಶ್ನೆ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದು ತುಂಬಾ ಖುಷಿಯಾಗಿದೆ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಲೇಡಿ ಶ್ವೇತಾ, ನಿಮ್ಮೆಲ್ಲರ ಟೀಮ್ಗೆ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಕೀರ್ತಿ, ಚೆನ್ನಾಗಿ ಮಾಡಪ್ಪ, ಇಂಟರ್ವ್ಯೂ ಚೆನ್ನಾಗಿ ಮಾಡು. ಹಾಗೆ ಯಾರಿಗೂ ಗೊತ್ತಿಲ್ಲದಿರೋಂಥ ಒಂದಷ್ಟು ಪ್ರಶ್ನೆಗಳನ್ನ, ಒಂದಷ್ಟು ವಿಚಾರಗಳನ್ನ ಕೇಳಿ ನೋಡು. ಆಲ್ ದಿ ಬೆಸ್ಟ್. ಈ ಲಾಸ್ಟ್ ಅಲ್ಲಿ ಮಾಡ್ದಾಗ ಗೊತ್ತಾದಲ್ಲ, ಅದು ಯಾವ್ದು ಅವನಿಗೂ ಗೊತ್ತಿರಲ್ಲ ಪ್ಲಾನ್ ಅಲ್ಲಿ ಮಾಡ್ಬೇಕು ಅಂತ. ಬಟ್ ಆ ಥರದ್ದೆಲ್ಲ ತುಂಬಾ ಇಷ್ಟ ನಿರಂಜನ್ ಬಗ್ಗೆ. ಬಟ್ ಅಲ್ಲಿ ಒಂದು ನಾನು ಡೈರೆಕ್ಟ್ ಮಾಡಿದ್ದು ನಾನು ಡೈರೆಕ್ಟ್ ಮಾಡಿಲ್ಲ, ನಾಗರಾಜ್ ಸ್ವಾಮಿ ಅಜ್ಜಿ ಅಂತ ಡೈರೆಕ್ಟ್ ಮಾಡಿರೋದು. ನಾವು ಬರೀ ಕತೆ ಬರೆದು ಕ್ರಿಯೇಟಿವ್ ಆಗಿ ಜೊತೆಲಿ ಸಾಕ್ತಾ ಇದೀವಿ.
ಇದು ಆಕ್ಚುಲಿ ಥಾಟ್ ಬಂದಿರಲ್ಲ, ನಿರಂಜನ್ ಕೇಳಬೇಕು, ಇನ್ನೊಂದಿಬ್ರನ್ನ ಕೇಳಬೇಕು, ಹಂಗೆಲ್ಲ ಸುಮ್ಮನೆ ಬರ್ತಾ ಯೋಚನೆ ಬಂತು, ಯಾಕೆ ಒಂದಿಬ್ರನ್ನ ಮಾತಾಡಿಸಿ ಕೇಳಬಾರ್ದು ಅಂತ. ಯಾರು ಇಲ್ಲ ಅನ್ಲೇ ಇಲ್ಲ. ತುಂಬಾ ಶಾರ್ಟ್. ನಾನು ಆಕ್ಚುಲಿ ಏನ್ ಗೊತ್ತಾ, ಪಾಕಶಾಲಾಗ ಬಂದು ಕ್ಯಾಮ್ರಾ ಇದು ಮಾಡ್ಬೇಕಾದ್ರೆ ಕಾಲ್ ಮಾಡಿದ್ದು, ನಾನು ಎಲ್ಲರಿಗೂ ಮೆಸೇಜ್ ಮಾಡಿದ್ದು, ಇದೊಂಚೂರು ಏನಾರು ಮಾಡ್ರಪ್ಪ ಕಳಿಸಿ, ನಿರಂಜನ್ 5 ನಿಮಿಷ ಹಾಕ್ಬಿಡ ಕಳಿಸ್ತೀನಿ. ಖುಷಿ ಆಯ್ತು. ನೋ ಸೆಕೆಂಡ್ ಥಾಟ್, ಖುಷಿ ಆಯ್ತು. ಸೊ ಆ ಥರ ಇನ್ನೊಬ್ರು ಮೆಸೇಜ್ ಕಳಿಸ್ಯಾರ ನಿಮ್ಗೆ, ಯಾರಿರ್ಬೋದು? ಪ್ರದೀಪ RJs ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರದೀಪನ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅದೊಂಥರ ಮರ್ಯಾದೆ ಪ್ರಶ್ನೆ. ಅದು ಪ್ರದೀಪಂಗಲ್ಲ, ಪ್ರದೀಪನ್ ಲಿಸ್ನರ್ಸ್ಗೆ. ಈವನ್ ಟು ದಿಸ್ ಡೇ ಜನ ನೆನ್ಪಿಟ್ಕೊಳ್ಳೋಂಥ ರೀತಿ ಇದೆಯಲ್ಲ. ಇನ್ಫ್ಯಾಕ್ಟ್ ಒನ್ ಟೈಮಲ್ಲಿ ಸಂಜೆ ಆಯಿತು ಅಂತಂದರೆ ಪ್ರದೀಪನ ಪ್ರ್ಯಾಂಕ್ಸ್ನ ಕೇಳೋದಕ್ಕೆ ಜನ ನಿಜವಾಗ್ಲೂ ಕಾಯ್ತಾ ಇರೋರು. ಸಮ್ ಗುಡ್ ಓಲ್ಡ್ ಡೇಸ್ ದಟ್ ವೀವ್ ಸೀನ್ ಟುಗೆದರ್ ರೇಡಿಯೋ ಸಿಟಿಯಲ್ಲಿ, ಫಾರ್ ದ ಲಾಂಗೆಸ್ಟ್ ಟೈಮ್ ದಟ್ ವಿ ವರ್ಕ್ ಟುಗೆದರ್. ಸೋಷಿಯಲ್ ಮೀಡಿಯಾನಲ್ಲಿ ಇಷ್ಟರ ಮಟ್ಟಿಗೆ ಫೋಟೋಸ್ ಎಲ್ಲ, ವಿಡಿಯೋಸ್ ಎಲ್ಲ ಎಡಿಟ್ನ ಬಗ್ಗೆ ಜನಕ್ಕೆ ಗಮನ ಇಲ್ಲದೇ ಇರೋ ಟೈಮ್ನಲ್ಲೂ ಸಹ ಇಟ್ ವಾಸ್ ಪ್ರದೀಪ ಹೂ ಯೂಸ್ ಟು ಎಜುಕೇಟ್ ಅಸ್. ಓಕೆ, ಈ ಆ್ಯಪ್ ಡೌನ್ಲೋಡ್ ಮಾಡು, ಈ ಫೋಟೋ ಈ ರೀತಿ ಎಡಿಟ್ ಮಾಡ್ಬೋದು, ಆ ಥರ ಎಲ್ಲ ಸುಮಾರು ವಿಚಾರಗಳ ಬಗ್ಗೆ ನಾವು ಜನರಲಿ ಡಿಸ್ಕಸ್ ಮಾಡ್ತಿದ್ವಿ. ಆ್ಯಂಡ್ ಅವತ್ತಿಂದನೂ ಕೂಡ ಪ್ರದೀಪಂಗೆ ಸಮ್ವೇರ್ ಅಬೌಟ್ ಇನ್ ದ ವಿಡಿಯೋ ಸ್ಪೇಸ್, ಮೂವೀಸ್, ಇದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಅವತ್ತಿಂದನೂ ಕೂಡ ಇತ್ತು. ಆ್ಯಂಡ್ ಹೀಸ್ ಬಿನ್ ದೇರ್. ನಮ್ಮ ಕನ್ನಡಕ್ಕೆ ಸದ್ಯಕ್ಕಿನ್ನೂ OTTನಲ್ಲಿ ಆ ರೀತಿಯಾದ ವೆಬ್ ಸೀರೀಸ್ ಎಲ್ಲ ಜನಕ್ಕೆ ಇನ್ನೂ ಮಾಡೋವಂಥ ಧೈರ್ಯ ಮಾಡಿಲ್ಲದೆ ಇರೋಂಥ ಟೈಮ್ನಲ್ಲಿ ಪ್ರದೀಪ ಸಖತ್ ಸ್ಟುಡಿಯೋದಿಂದ ವೆಬ್ ಸೀರೀಸ್ನಾಗಲಿ, ಇನ್ಫ್ಯಾಕ್ಟ್ ಸಿನಿಮಾನಾಗಲಿ ತರುವಂಥ ಒಂದು ಪ್ರಯತ್ನ ಏನಿದೆ, ತುಂಬ ಡೇರಿಂಗ್ ಪ್ರಯತ್ನ ಇದೆ. ನಾನು ತುಂಬ ಧೈರ್ಯ ಬೇಕು ಇದಕ್ಕೆ. ಆಲ್ ದ ವೆರಿ ಬೆಸ್ಟ್. ಐ ಆಮ್ ಶೋರ್ ಪ್ರದೀಪ ಕಾಂಟೆಂಟ್ ವಿಚಾರದಲ್ಲಿ ಈಸ್ ಆಲ್ವೇಸ್ ಆನ್ ಟಾಪ್ ಆಫ್ ಹಿಸ್ ಗೇಮ್. ಸೊ ಸಿನಿಮಾ ಖುಷಿಯಾಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಶ್ವೇತಾ ಬಗ್ಗೆ ಹೇಳಬೇಕಾಗೇ ಇಲ್ಲ. ಶಿ ಇಸ್ ಅ ಸ್ವೀಟ್ ಹಾರ್ಟ್. ಆ್ಯಂಡ್ ಯಾವಾಗ ಸಿಕ್ಕಿದ್ರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ಮಾತುಕತೆ. ಆ್ಯಂಡ್ ಆಲ್ವೇಸ್ ದಿಸ್ ಎವರ್ ಸ್ಮೈಲಿಂಗ್ ಆ್ಯಂಡ್ ಚಾರ್ಮಿಂಗ್ ಪರ್ಸ್ನಾಲಿಟಿ ಶ್ವೇತಾ. ಇಬ್ಬರು ಟುಗೆದರ್ ದೇ ಕಾಂಪ್ಲಿಮೆಂಟ್ ಈಚ್ ಅದರ್. ಆಲ್ ದ ವೆರಿ ಬೆಸ್ಟ್. ಮರ್ಯಾದೆ ಪ್ರಶ್ನೆಗೆ ಸಿನಿಮಾ ಖಂಡಿತ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ RJ ನೇತ್ರ. ಟಾಟಾ ಬಾಯ್. ಸ್ವಲ್ಪ ರೇಡಿಯೋ ಕೇಳ್ದಂಗೆ ಆಯ್ತು. ನಾನು ನೇತ್ರ ಒಟ್ಟಿಗೆ ಗೋವಾ ಹೋಗಿದ್ದಾರಾ? ನೇತ್ರ ಒಳ್ಳೆ ಹುಡುಗಿ. ಆಫೀಸ್ ಬಿಟ್ಟರೆ ಡೈರೆಕ್ಟ್ ಮನೆಗೆ ಹೋಗ್ತಾರೆ. ಮಧ್ಯ ಒಂಚೂರು ಬ್ರೇಕಿಗೆ ಗೋವಾ. ಸೂಪರ್. ಥ್ಯಾಂಕ್ ಯು ನೇತ್ರ. ನಿಮ್ಗೆ ಆಲ್ರೆಡಿ 2 ಟಿಕೆಟ್ ಫ್ರೀಯಾಗಿ ಸಿಕ್ಕಿದೆ ನನ್ನ ಕಡೆಯಿಂದ ರೇಡಿಯೋ ಸಿಟಿ ಬ್ಲೂ ಕಾರ್ಪೆಟಲ್ಲಿ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಆ್ಯಂಡ್ ಥ್ಯಾಂಕ್ ಯು, ಸಿಕ್ಕಾಪಟ್ಟೆ ಶಾರ್ಟ್ ನೋಟಿಸಲ್ಲೂ ನೀವು ವಾಯ್ಸ್ ನೋಟ್ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ನೇತ್ರ. ಥ್ಯಾಂಕ್ ಯು ನೇತ್ರ. ಸೊ ಆ ಥರ ಇನ್ನೊಬ್ರು ಮೆಸೇಜ್ ಕಳಿಸ್ಯಾರ ನಿಮಗೆ, ಯಾರಿರ್ಬೋದು? ಫಸ್ಟ್ಲಿ ಪ್ರದೀಪ್ ಅಂದರೆ RJ ಪ್ರದೀಪನೇ ಅಲ್ವಾ. ಸಖತ್ ಸ್ಟುಡಿಯೋ ಮೂಲಕ ಹಾಗೆ ಕಾಂಟೆಂಟ್ ಹೆಡ್ ಆಗಿ ಈಗ ಪ್ರೊಡ್ಯೂಸರ್ ಆಗಿ ಈ ಒಂದು ಹಂತ ಏನಿದೆ ಮರ್ಯಾದೆ ಪ್ರಶ್ನೆ, ಈಸ್ ಆನೆಸ್ಟ್ಲಿ ವಿಶಿಂಗ್ ಯು ಗುಡ್ ಲಕ್. ಅಂತ ಟ್ರೇಲರನ್ನು ನೋಡಿದಾಗ ಐ ಟೋಲ್ಡ್ ಯು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ ಮತ್ತು ಎಮೋಷ್ನಲಿ ಅದು ಇನ್ನೂ ಸ್ಟ್ರಾಂಗ್ ಆಗಿದೆ. ಯಾಕೆ ಹೇಳು, ಎಲ್ಲರೂ ಕೊನೆವರೆಗೂ ಮಿಡ್ಲ್ ಕ್ಲಾಸ್ ಆಗಿರಲಿ, ನಾವು ಯಾವುದೇ ಕ್ಲಾಸ್ ಆಗಿರಲಿ, ಮರ್ಯಾದೆ ಅನ್ನೋದು ಎಲ್ಲರೂ ಟಚ್ ಮಾಡುವಂಥ ಒಂದು ಕ್ಲಾಸು. ಹಾಗಾಗಿ ಇಂಥ ಒಂದು ಎಮೋಷನ್ಗೆ ಜನ ಪಾಸ್ ಅನ್ನಲಿ, ಡಿಸ್ಟಿಂಕ್ಷನ್ ಅಂತ ಮಾರ್ಕ್ಸ್ ಕೊಡಲಿ. ಕೀಪ್ ಗೋಯಿಂಗ್. ಆಲ್ಸೋ ಶ್ವೇತಾ, ನಿಮ್ಮ ಸೆಕೆಂಡ್ ಹೆಸರಲ್ಲೇ ಪ್ರಸಾದ ಇದೆ. ಲೈಫಲ್ಲಿ ನಿಮ್ಗೆ ಏನು ಬೇಕು ಅನ್ನೋ ಕ್ಲಾರಿಟಿಗಿಂತ ದೊಡ್ಡ ಪ್ರಸಾದ ಇನ್ನೊಂದು ಯಾವುದೂ ಇಲ್ಲ. ಅದನ್ನು ಸವದಿರೋರು ನೀವು. ಸೊ ವಿಶಿಂಗ್ ಮರ್ಯಾದೆ ಪ್ರಶ್ನೆ ಗುಡ್ ಲಕ್. ಆ್ಯಂಡ್ ನಮ್ಮ ಜನಗಳು ಯಾರ್ಯಾರ ಲೈಫಲ್ಲಿ ಮರ್ಯಾದೆಗೆ ಒಂದು ಸ್ವಲ್ಪನಾದ್ರು ಸೊಪ್ಪು ಹಾಕಿದರೆ ಎಲ್ಲರೂ ಮರ್ಯಾದೆ ಪ್ರಶ್ನೆಯೇ ಅದಕ್ಕೊಂದು ಟಿಕೆಟ್ ಹರಿಸ್ತಾರೆ ಅನ್ನೋ ಒಂದು ಪ್ರಚೋದಿಸ್ತಾ ಇದ್ದೀನಿ ನಮ್ಮ ಆಡಿಯನ್ಸ್ಗೆ. ದಯವಿಟ್ಟು ಆ ಆ್ಯಂಗಲಲ್ಲಿ ಈ ಸಿನಿಮಾನ ಪ್ರೋತ್ಸಾಹಿಸಿ ಅಂತ. ಆ್ಯಂಡ್ ಲಾಸ್ಟ್ಲಿ, ಲೈಫಲ್ಲಿ ಎಲ್ಲರೂ ಕೀರ್ತಿ ಬೇಕು ಅಂತ ಓಡ್ತಾರೆ. ಕೀರ್ತಿ ಇವತ್ತು NT ಕೀರ್ತಿಯಾಗಿ ನಿಮಗೆ ಪರಿಚಯ, ಆದರೆ ನನಗೆ ಒಬ್ಬ ಪ್ರೊಡ್ಯೂಸರ್ ಆಗಿ ಪರಿಚಯ. ಜೊತೆಗಿದ್ದಾಗ ಇವೆಲ್ಲ ಸಖತ್ತಾಗಿತ್ತಲ್ಲ ಅಂತ ಮೆಲ್ಕು ಹಾಕ್ತೀವಿ. ಸೊ ಹಾಗಾಗಿ ಕೀರ್ತಿ, ನಾನು ನಿನ್ನ ನೋಡಿದಾಗ ನೀನು ಹಾಲಾಗಿದ್ದೆ, ಇವತ್ತು ಕೆನೆ ಆಗಿದೆಯಾ. ಹೀಗೆ ಮುಂದಕ್ಕೆ ಹೋಗ್ತಾ ಇರು. ಡೂ ಎಂಜಾಯ್ ದ ಜರ್ನಿ ಆ್ಯಸ್ ಅನ್ ಆ್ಯಂಕರ್ ನಾವು. ಆಮೇಲೆ ಆ್ಯಸ್ ಎ ರೈಟರ್ ಪೆನ್ನಿಗೆ ಮತ್ತು ಪೇಪರ್ಗೆ ಜಾಸ್ತಿ ಟಾರ್ಚರ್ ಕೊಡಬೇಡ. ಪ್ರಪಂಚನ ಇನ್ನೂ ತುಂಬ ಚೆನ್ನಾಗಿ ಯಾವ್ಯಾವ ಆ್ಯಂಗಲಲ್ಲಿ ಇನ್ನೂ ನೋಡಿಲ್ವೋ ಎಲ್ಲ ಥರದನ್ನು ನೋಡಿಕೊಂಡು ಬರೀತಾ ಇರು. ಒಂದ್ ಲಿಂಕ್ ಕೇಳ್ದಂಗ ಆಯ್ತು. ತುಂಬಾ ದಿನ ಆಗಿತ್ತು ರೇಡಿಯೋ ಒಂದ್ ಲಿಂಕ್ ಕೇಳಿ. ರಶ್ಮಿ ಮಾತ್ರ ಈ ತರ ಮಾತಾಡಕ್ ಸಾಧ್ಯ, ಚಾನ್ಸೇ ಇಲ್ಲ. ಅಂದ್ರೆ ನಾವು ಶುರು ಮಾಡಿದಾಗ ಇದ್ದಿದ್ದು ರಶ್ಮಿಗೂ ಈಗ ಯಾರು ರಶ್ಮಿನ ಮೀಟ್ ಮಾಡೋದಕ್ಕೂ ಲೈಫ್ ಬಗ್ಗೆ ಕಾನ್ವರ್ಸೇಷನ್ಸ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಅನ್ಸುತ್ತೆ. ಒಂದ್ ಅರ್ಧ ಗಂಟೆ ಕೂತಾಗ ಎಂತ ಗೊತ್ತಿಲ್ಲ, ನಮ್ಗೆಲ್ಲ ವಯಸ್ಸಾಗೋಯ್ತಾ ಏನ್ ಕತೆ ಗೊತ್ತಿಲ್ಲ, ಬಟ್ ಇಟ್ ಫೀಲ್ಸ್ ಗುಡ್ ಆಕ್ಚುಲಿ ರಶ್ಮಿ ಹತ್ರ ಮಾತಾಡ್ತಾರೆ. ಥ್ಯಾಂಕ್ ಯು ರಶ್ಮಿ. ನನ್ಗೆ ಇದು ಐಡಿಯಾ ಕೊಟ್ಟಿದ್ದೆ ಅವರು, ಈ ಬೋರ್ಡ್ ಹಿಂಗ್ ಮಾಡ್ಸೋ. ಸೂಪರ್.
ಥ್ಯಾಂಕ್ ಯು ರಶ್ಮಿ. ಅವ್ರಿಗೂ ತುಂಬಾ ಶಾರ್ಟ್ ನೋಟಿಸ್ ಅಲ್ಲಿ ಹೇಳಿದ್ದು ಕಳಿಸ್ಕೊಟ್ರು. ಥ್ಯಾಂಕ್ ಯು. ಇಲ್ಲಿಂದಾನೆ ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನಲ್ಗೆ ಜೈ. ಪ್ರದೀಪನ್ ವಿಷಯದಲ್ಲಿ ಇತ್ತೀಚೆಗೆ ಇನ್ನೇನು ಸಿನಿಮಾಗೆ ಇನ್ವೈಟ್ ಮಾಡುವಾಗ ಎಲ್ಲ ನಾನು ಅವ್ರ ಫ್ರೆಂಡ್ಸ್ ಜೊತೆಗೆ ಕರೆಯುವಾಗ ಅವ್ರು ಹೇಳಿದ್ರು, ತುಂಬಾ ವರ್ಷದಿಂದ ತುಂಬಾ ಕಷ್ಟ ಪಡೋದನ್ನ ನಾನು ನೋಡಿದ್ದಾನೆ, ಪ್ರದೀಪ ಗೆಲ್ಲಬೇಕು, ಅದು ನಮ್ಮ ಆಸೆ ಅಂತ ಎಲ್ಲ ಫ್ರೆಂಡ್ಸು ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ. ಇಲ್ಲ, ನಮ್ದು ಒಂದು ಶಟಲ್ ಬ್ಯಾಡ್ಮಿಂಟನ್ ಚಾರಿಟಬಲ್ ಟ್ರಸ್ಟ್ ಇದೆ. ಅದೆಲ್ಲ ನಾವು ಮಾತಾಡ್ತಾ ಇರ್ತೀವಿ, ಈ ಸಿನಿಮಾ ಗೆಲ್ಬೇಕು ಗುರು ಅಂತ. ಎನಿವೇಸ್, ಒಳ್ಳೇದಾಗ್ಲಿ ನಿಜವಾಗ್ಲೂ. ಥ್ಯಾಂಕ್ ಯು. ಮರ್ಯಾದೆ ಪ್ರಶ್ನೆ ಇನ್ನ ಚೆನ್ನಾಗಿ ಗೆಲ್ಬೇಕು. ನಮ್ಮಲ್ಲಿ ಸರಿಗನ್ನಡಂ ಗೆಲ್ಗೆ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಸ್ಪೆಷಾಲಿಟಿ ಏನಂದ್ರೆ, ಕನ್ನಡದ ಎಷ್ಟೊಂದು ಪದಗಳು ಹೇಗ್ ಬಂತು, ಅದ್ ಮುಂಚೆ ಎಲ್ಲಿತ್ತು, ಆ ಪದಗಳನ್ನ ನಾವು ಹೇಗ್ ಬಳಸ್ತಾ ಇದೀವಿ, ಹೇಗ್ ಬಳಸ್ಬೇಕು, ಹೇಗ್ ಬಳಸಬಾರ್ದು ಅಂತ ಸುಮಾರು ಪದಗಳನ್ನ ಇಟ್ಕೊಂಡಿದ್ದಾರೆ. ನೀವು ಪ್ರತಿದಿನ ಒಂದೊಂದು ಪದಗಳನ್ನ ಹಿಂಗ್ ಓದಿದ್ರೆ, ಇದು ಇಷ್ಟು ಒಂದ್ ಪದದ ಬಗ್ಗೆ ಪ್ರತಿದಿನ ಒಂದೊಂದು ಪದಗಳನ್ನ ಓದಿದ್ರು ನೀವು ಇಡೀ ವರ್ಷ ಓದ್ಬೋದು ಈ ಪುಸ್ತಕದಲ್ಲಿ. ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಅಂತ ಒಂದು ಸೀರಿಯಲ್ ಬರ್ತಿತ್ತು. ಕನ್ನಡತಿ ಸೀರಿಯಲ್ ಆದ್ಮೇಲೆ ಕನ್ನಡ ಕ್ಲಾಸ್ ಅಂತ ಒಂದು ಬರ್ತಿತ್ತು. ಅದ್ರಲ್ಲಿ ಏನೇನಿದೆಯೋ ಅದೆಲ್ಲ ಇದ್ರಲ್ಲೇ ಇದೆ. ರಘು ಅಪಾರ ಅನ್ನೋರು ಬರ್ದಿರೋದು ಪುಸ್ತಕ ಇದು. ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ, ತಿತ್ಕೊಳ್ಳೋದು ಸಣ್ಣ ವಿಷಯ ಅಲ್ಲ ಅಂತ. ತುಂಬಾ ಇಷ್ಟ. ಸರಿಗನ್ನಡಂ ಗೆಲ್ಗೆ ಶ್ವೇತಾ ಮತ್ತು ಪ್ರದೀಪ ದಂಪತಿ. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಹೆಲ್ಪ್ ಆಗುತ್ತೆ. ಆಕ್ಟರ್ಸ್ ನಾವು ಆಕ್ಚುಲಿ ನಾವು ಆನ್ ಬೋರ್ಡ್ ಮಾಡ್ಕೊಂಡಾಗ ಈ ಸಿನಿಮಾಗೆ ನೀವು ಎಲ್ಲಾರು ಒಟ್ಟಿಗೆ ಸೇರಿಸಿ ಒಂದು ವರ್ಕ್ಶಾಪ್ ಒಂದು ಮಾಡಿದಾಗ ಮೊದಲನೇದಾಗ ಅವ್ರಿಗೆಲ್ಲ ಕೊಟ್ಟಿದ್ದು ಒಂದು ಕನ್ನಡ ಪುಸ್ತಕ. ಆಮೇಲೆ ಮೊನ್ನೆ ಎಲ್ಲಾ ನಿರ್ದೇಶಕರನ್ನ ಸ್ಟೇಜ್ ಮೇಲೆ ನಿಲ್ಲಿಸಿದಾಗಲೂ ಕೂಡ ಅವ್ರಿಗೆಲ್ಲ ಕೊಟ್ಟಿದ್ದು ಒಂದು ಕನ್ನಡ ಪುಸ್ತಕ. ಜೊತೆಗೆ ರಾಗ ಆರ್ಟ್ಸ್ ಅವರು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ನನ್ನ ಫೇವರೇಟ್ ಸ್ಟೋರ್ ಅದು. ಹೌದಾ? ಹೌದು. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಜಾಸ್ತಿ ಡಿಸ್ಕೌಂಟ್ ಕೊಡಿ. ನಿಜವಾಗ್ಲೂ ನನ್ನ ಫೇವರೇಟ್ ಸ್ಟೋರ್ ಇದು, ಪ್ರಮೋಷನ್ಗೆಲ್ಲ. ಎಷ್ಟು ತಗೊಂಡ್ ಬರ್ತೀನಿ ಗೊತ್ತಾ ಅಲ್ಲಿಂದ. ನಾನು ಹೇಳಿದೆ ಶ್ವೇತಾ ಮತ್ತೆ ಪ್ರದೀಪ ಬರ್ತಿದ್ದಾರೆ ಅಂತ. ಅವರಿಬ್ರು ಜೋಡೆತ್ತಿದ್ದಂಗೆ ನೋಡಿ ಅಂತ ಒಂದು ಇದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ ಕಡೆ ನೀನು, ಈ ಕಡೆ ನಾನು. ರೈತ ಕುಟುಂಬದಿಂದ ಬಂದಿರುವಂತಹ ಪ್ರದೀಪ ಅವರಿಗೆ ಇಬ್ರು ಜೋಡೆತ್ತಿದ್ರು, ಎರಡು ವರ್ಷಗಳು ಇರ್ಲಿ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು. ಇಬ್ರು ಸೇರಿ ಜೀವನದ ಬಂಡಿನ ತಗೊಂಡೋಗ್ಬೇಕು ಅಂತ ಅವ್ರು ಹೇಳ್ತಿರೋದು. ಥ್ಯಾಂಕ್ ಯು. ಇದು ರಾಗ ಆರ್ಟ್ಸ್ HSR ಲೇಔಟ್ ಮತ್ತೆ ಜಯನಗರಲ್ಲಿ ಇದೆ. ಜಯನಗರ 4th ಬ್ಲಾಕ್ ಶಾಲಿನಿ ಗ್ರೌಂಡ್ಸ್ ಹತ್ರ. HSR ಲೇಔಟ್ 24th ಸೆಕ್ಟರ್ ಅಲ್ಲಿ ಇದೆ. ಸೊ ತಾಂಜಾವೂರ್ ಪೇಂಟಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್. ದಸರಾ ಟೈಮಲ್ಲಿ ಗೊಂಬೆಗಳೆಲ್ಲ ಇರುತ್ತೆ. ಅದನ್ನ ಅಲ್ಲಿಗೆ ರೆಗ್ಯುಲರ್ ನಾವು. ಸೂಪರ್. ಸೊ ಎನಿ ಗಿಫ್ಟಿಂಗ್ ಐಟಮ್ಸು ಏನೇ ಬೇಕಂದ್ರೂ ದೇವ್ರ ಮನೆಗಳಲ್ಲಿ ಇಡೋವಂಥ ಐಟಮ್ಸ್ ಎಲ್ಲ ಸಿಗುತ್ತೆ. ಹೋಗಿ ರಾಗ ಆರ್ಟ್ಸ್ನ ವಿಸಿಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದಕ್ಕೆ. ಮರ್ಯಾದೆ ಪ್ರಶ್ನೆ ಸಿನಿಮಾ ಇನ್ನೂ ಚೆನ್ನಾಗಿ ಓಡಲಿ. ಯಾರ್ಯಾರು ಒಂದ್ಸರಿ ನೋಡಿದ್ರೆ ಇನ್ನೂ ಒಂದ್ಸರಿ ನೋಡಬೇಕು ಅನ್ಸಿದ್ರೆ ಖಂಡಿತ ಹೋಗಿ ನೋಡಿ. ಇನ್ನು ಥಿಯೇಟರ್ಗಳಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಎಲ್ಲ ಥಿಯೇಟರ್ಗಳಲ್ಲೂ ಮರ್ಯಾದೆ ಪ್ರಶ್ನೆ ಇದೆ ಸಿನಿಮಾ. ಆಲ್ರೆಡಿ ನೋಡಿದ್ರೆ ಈ ವಿಡಿಯೋ ಕೆಳಗಡೆ ನಿಮ್ಗೆಲ್ಲ ಏನೇನು ಅನ್ಸುತ್ತೆ ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಏನೇ ಇದ್ರು ಕಮೆಂಟ್ ಮಾಡಿ. ಹೌದು, ಕಮೆಂಟ್ಗೆ ಪ್ರದೀಪ ರಿಪ್ಲೈ ಮಾಡ್ತಾರೆ. ಖಂಡಿತ ಖಂಡಿತ. ಪ್ಲಸ್ ಸಿನಿಮಾ ಹೋಗಿ ನೋಡಿ, ಇನ್ನೂ ಜಾಸ್ತಿ ಜನಕ್ಕೆ ಹೇಳಿ ನೋಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಕ್ಯಾಪ್ಟನ್. ಕ್ಯಾಪ್ಟನ್ ಅಂತ ಒಂದು ಜನ ಗೊತ್ತಿರಲ್ಲ. ನಾವು ರೆಗ್ಯುಲರ್ ಆಗಿ ಶಟಲ್ ಬ್ಯಾಡ್ಮಿಂಟನ್ ಆಡ್ತೀವಿ ಪ್ರತಿದಿನ ಬೆಳಗ್ಗೆ. ನಾನು ಇವರು ಪಾರ್ಟ್ನರ್ಸ್ ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ. ನಾನು ಇವ್ರನ್ನ ಕ್ಯಾಪ್ಟನ್ ಅಂತೀನಿ, ಇವ್ರು ನನ್ನ ಕ್ಯಾಪ್ಟನ್ ಅಂತಾರೆ. ಹೌದು, ಅದಕ್ಕೆ ನಾವು ಕ್ಯಾಪ್ಟನ್ ಅಂತ ಮಾತಾಡ್ತಾ ಇದೀವಿ. ನಾವೆಲ್ಲ ಒಂದು ರಮ್ಯಾ ಕಪ್ ಅಂತ ಅವಾಗ ಏನ್ ಮಾಡ್ತೀವಿ, ಯಾವಾಗಾದ್ರೂ ವಾರದಲ್ಲಿ ಒಂದಿನ ಟೂರ್ನಮೆಂಟ್ ಆಡ್ತೀವಿ. ಎಲ್ಲಾ ಹೀರೋಯಿನ್ಗಳ ಹೆಸರಿಟ್ಬಿಟ್ಟು ಆಡ್ತೀವಿ. ರಮ್ಯಾ ಕಪ್ ಆಗಿದೆ, ರಕ್ಷಿತಾ ಕಪ್ ಆಗಿದೆ, ಮತ್ತೆ ರುಕ್ಮಿಣಿ ವಸಂತ್ ಕಪ್ ಆಗಿದೆ, ಶ್ವೇತಾ ಪ್ರಸಾದ್ ಕಪ್ ಆಗಿದೆ. ಹೌದು, ಯಾರು ಗೆದ್ರು ಹೇಳಲೇ ಇಲ್ಲ. ಶ್ವೇತಾ ಪ್ರಸಾದ್ ಕಪ್ ಆಗಿಲ್ಲ, ಕಪ್ ಆಗಿದೆ. ನಿಮ್ಗೆ ಏನ್ ನೀವು ಬೆಳ್ಳಗಿದ್ದೀರಾ ಅಂತ ಶ್ವೇತಾ ಅಂತ ಹೆಸರಿಟ್ಟಿದ್ದ ಹೆಂಗೆ? ಏನಪ್ಪ, ನನಗೆ ಮುಂಚೆಯಿಂದನೂ ಇಷ್ಟು ಬೆಳ್ಳಗೇನ್ ಇರ್ಲಿಲ್ಲ ಅನ್ಸುತ್ತೆ. ಇತ್ತೀಚೆಗೆ ಕ್ರೀಮ್ ಗಿ ಮುಚ್ಕೊಂಡು ಬೆಳ್ಳಗಾಗಿದ್ದೀನಿ. ಓ ನೈಸ್. ಓಕೆ, ಆ ಕ್ರೀಮ್ ಎಲ್ಲ ನಮಗೂ ಕೊಟ್ಟಿದ್ರೆ ಟ್ರೈ ಮಾಡಿದ್ವಿ, ವರ್ಕ್ ಆಗ್ಲಿಲ್ಲ. ನಮ್ ಸ್ಕಿನ್ ಹುಡುಗರು ಬರುತ್ತಾರೆ ಕಲರ್. ಅದು ನೆಕ್ಸ್ಟ್ ಬಿಸ್ನೆಸ್ ಪ್ಲಾನ್ ಇದೆ. ಈಗ ಹಿಂಗೆ ಇಟ್ಟಿರೋದು ಅದೇ ಕಾರಣಕ್ಕೆ. ಸ್ವಲ್ಪ ದಿನ ಆದ್ಮೇಲೆ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು. ಹೇಳಿ, ಹೇಗೆ ಅನಿಸ್ತು? ಕಿಟ್ಟಿ ENT ಕ್ಲಿನಿಕ್ ನೋಡ್ತೀರಾ ನೀವು? ಎಸ್, ನಾನ್ ನಿಜವಾಗ್ಲೂ ನೋಡ್ತೀನಿ. ಬ್ರಹ್ಮಾಂಡ ಅವ್ರದ್ದು ನೋಡಿದ್ದೀನಿ, ಆಮೇಲೆ ನಮ್ಮ ಯಾರ್ದು ಗುರುಪ್ರಸಾದ್ ಅವ್ರದ್ದು ನೋಡಿದ್ದೆ, ಭಟ್ರದ್ ನೋಡಿದ್ದೆ, ಆಮೇಲೆ ಅವ್ರದ್ದು 3 ಜನದ ಫುಲ್ ಎಪಿಸೋಡ್ ಆನ್ ಒನ್ ಗೋ ನೋಡಿದ್ದೆ. ಸುಮಾರು ಜನ ಆಕ್ಚುಲಿ RR ನಗರಿಂದ ಮನೆ ಖಾಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಒಂದು ಎಪಿಸೋಡ್ ಬಂದಾಗ. ಯಾಕೆ ಬೇಕಪ್ಪ ಕೀರ್ತಿ ENT ಕ್ಲಿನಿಕ್ ಅಲ್ಲಿ ನೋಡಿದ್ವಿ, ಬೇಡ RR ನಗರ ಅಂತ. ಇಲ್ಲ, ಬಟ್ ಅಮೇಸಿಂಗ್ ಕಾಂಟೆಂಟ್ ಅಂದ್ರೆ ಥ್ಯಾಂಕ್ ಯು. ನಾವು ಇವತ್ತು ಇದರಲ್ಲಿ ನಿಜವಾಗ್ಲೂ ಒಂದು ತುಂಬಾ ಲೈಟ್ ಹಾರ್ಟೆಡ್ ಶೋ ಇದು. ಬರಕ್ಕೂ ನಮಿಗೂ ಪ್ರೆಷರ್ ಇರಲಿಲ್ಲ. ನಾನು ಸೀರೆ ಹಾಕೊಂಡು ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬೇಕು ಅಂತ ಇಲ್ಲ. ಯಾಕಂದ್ರೆ ಕಾಂಟೆಂಟ್ ಇಸ್ ಸೋ ಇಂಪಾರ್ಟೆಂಟ್ ಇದರಲ್ಲಿ. ಸೊ ನಾವ್ ಹೆಂಗೆ ಹೋದ್ರೂ ನೋಡಿ ಮಜಾ ತಗೊಳ್ಬೋದು, ನಾವು ಅಷ್ಟೇ ಎಂಜಾಯ್ ಮಾಡ್ಬೋದು ಈ ಶೋ ಅಲ್ಲಿ. ಇಟ್ಸ್ ನಾಟ್ ಸೀರಿಯಸ್ ಅಂತ. ಅಷ್ಟು ಒಳ್ಳೆ ಇಂಪ್ರೆಷನ್ ಇದೆ ನಿಮ್ ಶೋ ಬಗ್ಗೆ. ಪಡದ ಕೀರ್ತಿ ಅವ್ರು ಮಾತ್ರ ಸೀರಿಯಸ್ ಅಷ್ಟೇ. ನಾನೇ ಸೀರಿಯಸ್.
ನಮ್ಮ ಎಲ್ಲ ಶೋಗಳ ಪ್ಲಸ್ಸು ಮೈನಸನ್ನು ಪ್ರದೀಪ ಫೋನ್ ಮಾಡಿ ಹೇಳ್ತಿರ್ತಾರೆ ನನಗೆ, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಾವು 3 ಜನ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಇದ್ದೀವಿ ಇವತ್ತು. ಇದು ಕೋಇನ್ಸಿಡೆನ್ಸು. ಯಾಕಂದರೆ ಪ್ರದೀಪ ಆ್ಯಕ್ಚುಲಿ ಸಿನಿಮಾ ಬ್ಯುಸಿ ಒತ್ತಡಗಳಿಂದ ಬೇರೆ ಕಡೆ ಎಲ್ಲೆಲ್ಲೋ ಸಿನಿಮಾ ಪ್ರಮೋಷನ್ಗೆ ಥಿಯೇಟರ್ ವಿಸಿಟ್ ಎಲ್ಲ ಹೋಗಿ ಸಡನ್ನಾಗಿ ಇಲ್ಲಿಗೆ ಬಂದರು. ಶ್ವೇತಾ ಅವರು ಡೈರೆಕ್ಟಾಗಿ ಮನೆಯಿಂದ ಬಂದರು. ಯಾರಿಗೂ ಯಾವ ಕಲರ್ ಹಾಕ್ತೀವಿ, ಬ್ಲ್ಯಾಕ್ ಕಲರ್ ಹಾಕ್ತೀವಿ ಅಂತ ಗೊತ್ತಿರಲಿಲ್ಲ. ನನಗೆ ಬಟ್ಟೆ ಖಾಲಿ ಆಗಿತ್ತು, ಎಲ್ಲ ಪ್ರಮೋಷನ್ಸಿಗೆ ಹಾಕೊಂಡು ಇವ್ರ ಬಟ್ಟೆ ಹಾಕೊಂಡಿರೋದು ಇಷ್ಟೊತ್ತು ನೋಡೇ ಇಲ್ಲ. ಎಲ್ಲ ಪ್ಯಾಂಟು ನಿಂದೆ. ಸೊ ಹಿಂಗೆಲ್ಲ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೇದು. ಥ್ಯಾಂಕ್ ಯು. ಕೀರ್ತಿ ENT ಕ್ಲಿನಿಕ್ ಮನಸ್ಸಿಗೆ, ಹೃದಯಕ್ಕೆ, ಕಿವಿಗೆ, ಬೇರೆ ಎಲ್ಲೆಲ್ಲಿ ಯಾವ ಭಾಗಕ್ಕೆ ಟಚ್ ಆಗಬೇಕು ಎಲ್ಲ ಟಚ್ ಆಗುತ್ತೆ. ಥ್ಯಾಂಕ್ ಯು. ಕೀರ್ತಿ ENT ಕ್ಲಿನಿಕ್ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು.